ನಂಗೆ ಇನ್ನೂ ನೆನಪಿದೆ ಇವೆಲ್ಲ ಟ್ರಾಮಾಗಳು. ಹುಡುಗಿ ಸರಿ ಇಲ್ಲ ಅಂತ ಹಾಕ್ಸ್ಬಿಡೋಣ ಅನ್ನೋಷ್ಟು ಕೋಪ ಬರುತ್ತೆ. ಕರ್ಕೊಂಡು ಅವಳ ಮಗಳ ಹತ್ರ ನನಗೆ ಸಾರಿ ಕೇಳಿಸಿದ್ರು. ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಜಡ್ಜಮ್ಮ, ನಾವು ಕನ್ನಡಿಗರಲ್ಲವೋ, ವಿಶಾಲ ಹೃದಯದವರು. ಯಾರ್ಯಾರು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ನನ್ನ ಚಾನಲ್ಗೆ, ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ. ಐ ಆಮ್ ಟ್ರೈಯಿಂಗ್ ಮೈ ಬೆಸ್ಟ್ ಕಂಡ್ರೋ. ನನ್ನ ಕೈಯಲ್ಲಿ ಏನಾಗುತ್ತೋ ಅಥವಾ ನನ್ನ ಅಬ್ಸರ್ವೇಷನಿಂದ ನಾನು ಏನೇನು ತೊಗೊಂಡಿದ್ದೀನೋ ಅದೆಲ್ಲ ಇಂಪ್ಲಿಮೆಂಟ್ ಮಾಡೋಕ್ಕೆ ನಾನು ಪ್ರಯತ್ನ ಪಟ್ಟಿದ್ದೀನಿ. ಆಗ್ತಿರ್ಬೋದು. ಇಫ್ ಇನ್ ಕೇಸ್ ನಿಮಗೆ ಏನಾದರೂ ತುಂಬ ಏನಂತಾರೆ ಡಿಸ್ಟರ್ಬೆನ್ಸ್, ಬ್ಯಾಕ್ಗ್ರೌಂಡ್ ಡಿಸ್ಟರ್ಬೆನ್ಸ್ ಬರ್ತಿದೆ, ದಯವಿಟ್ಟು ಕ್ಷಮಿಸ್ರು. ಯಾಕಂದ್ರೆ ಐ ಆಮ್ ಸಾರಿ ಫಾರ್ ದ್ಯಾಟ್. ಪರವಾಗಿಲ್ಲ, ನೀವು ಅಡ್ಜಸ್ಟ್ ಮಾಡ್ಕೋತೀರಾ ಅಂತ ಅಂದ್ಕೊಂಡಿದ್ದೀನಿ. ತುಂಬ ಎಳೆಯೋದು ಬೇಡ, ಲೆಟ್ಸ್ ಗೆಟ್ ಇನ್ ಟು ದ ವ್ಲಾಗ್. ಗೈಸ್, ನಿಮ್ಗಾಗಲೇ ಗೊತ್ತಾಗಿದೆ ನನ್ನ ಡ್ಯಾನ್ಸ್ ಜರ್ನಿ ನಾನು ನಿಮಗೆ ಶೇರ್ ಮಾಡ್ಕೋತೀನಿ, ನಿಮಗೆ ಹೇಳ್ಕೊತೀನಿ ಅಂತ ನಾನು ನಿಮಗೆ ಹೇಳಿದ್ದೆ. ಸೊ ಅದ್ರ ಮೇಲೆ ಫೋಕಸ್ ಮಾಡ್ಕೊಂಡು ಹೋಗೋಣ ಇವಾಗ. ಸೊ ಫಸ್ಟ್, ನನ್ನ ಡ್ಯಾನ್ಸ್ ಜರ್ನಿ ಶುರು ಆಗಿದ್ದು ವೆನ್ ಐ ವಾಸ್ ಇನ್ 3rd. ಬಟ್ ನೀವು ಇದನ್ನು ನಂಬ್ತಿರಲ್ವೋ ನನಗೆ ಗೊತ್ತಿಲ್ಲ ಕಂಡ್ರೋ, ಬಟ್ ನನ್ನ ಡ್ಯಾನ್ಸ್ ಜರ್ನಿ ಶುರುವಾಗಿದ್ದು ಸಿಂಗಿಂಗಿಂದ. ಹೌದು, ನಮ್ಮಮ್ಮಗೆ ಸಿಂಗಿಂಗ್ ಅನ್ನೋದು ತುಂಬ ಇಷ್ಟ ಆಯಿತಾ. ಸೊ ಅವ್ರು ನನ್ನ ಸಿಂಗರ್ ಮಾಡಬೇಕು ಅನ್ನೋದು ಅವ್ರ ತಲೆಯಲ್ಲಿತ್ತು. ಆ್ಯಂಡ್ ಆಲ್ಸೋ ಆ ಟೈಮಲ್ಲಿ ನನ್ನ ಸ್ಕೂಲಲ್ಲಿ ಕಾಂಪಿಟೇಷನ್ ಇತ್ತು, ಆಯಿತಾ, ಸಿಂಗಿಂಗ್ ಕಾಂಪಿಟೇಷನ್ ಇತ್ತು. ನಮ್ಮಮ್ಮ ಅವಾಗೆಲ್ಲ ಈ ಸ್ಕ್ರೀನ್ ಟಚ್ ಮೊಬೈಲು ಅಥವಾ ಟ್ಯಾಬು, ಲ್ಯಾಪ್ಟಾಪು, ಕಂಪ್ಯೂಟರ್ಸ್ ವೇರ್ ನಾಟ್ ಇನ್ ದ್ಯಾಟ್ ಟ್ರೆಂಡ್, ಆಯಿತಾ. ಸೊ ನಮ್ಮಮ್ಮ ಶಿ ಟುಕ್ ಅ ಬೇಸಿಕ್ ಆ್ಯಂಡ್ರಾಯ್ಡ್ ಮೊಬೈಲ್, ಅವಾಗೆಲ್ಲ ಅದೇ ಇರ್ತಿತ್ತು ಕಂಡ್ರೋ, ಆಯಿತಾ. ಅದರ ರೇಡಿಯೋ ತುಂಬ ಏನಂತಾರೆ ಕೇಳ್ತಾಯಿದ್ರು ಜನ. ಸೊ ಆ ರೇಡಿಯೋದಲ್ಲಿ ಆ ಹಾಡು ಬಂತು, ಯಾವ್ದು ಗೊತ್ತಾ, ನಿನ್ನಿಂದಲೇ ಅಂತ ಪುನೀತ್ ರಾಜ್ಕುಮಾರ್ ಸರ್ ಅವ್ರದ್ದು ಹಾಡಿದೆ. ಅದನ್ನು ನಮ್ಮಮ್ಮ ರೇಡಿಯೋಯಿಂದ ಅವ್ರ ಹತ್ರ ಇದ್ದಿದ್ದ ಬೇಸಿಕ್ ಸೆಟ್ಟಲ್ಲಿ ರೆಕಾರ್ಡ್ ಮಾಡಿಕೊಂಡು ಶಿ ಟಾಟ್ ಮೀ ಅ ಸಾಂಗ್ ನಿನ್ನಿಂದಲೇ. ಈಗ ಹಾಡಿದ್ರೆ ಮೋಸ್ಟ್ಲಿ ನಮ್ಮ ಕಿವಿ ಎಗ್ರಿಗಿಗ್ರಿ ಹೋಗ್ಬಿಡುತ್ತೆ, ಅದಕ್ಕೆ ಐ ಡೋಂಟ್ ಸಿಂಗ್. ಬಟ್ ನಮ್ಮಮ್ಮ ನಂಗೆ ಅದು ಹೇಳ್ಕೊಟ್ರು, ನಾನು ಕಲಿತೆ ಕೂಡ. ಇಟ್ ವಾಸ್ ಏನಂತಾರೆ ಬೇಗ ಕಲಿತೆ ನಾನು. ಅವಾಗ ಗೊತ್ತಾಯ್ತು, ವಾವ್, ನಾನು ಒಳ್ಳೆ ಲರ್ನರ್ ಅಂತ ಅನಿಸ್ತು ನನಗೆ. ಸೊ ಹಂಗೆ ಕಲಿತು ಐ ಸ್ಯಾಂಗ್ ಆ್ಯಂಡ್ ಐ ಗಾಟ್ ಫಸ್ಟ್ ಅಥವಾ ಸೆಕೆಂಡ್ ಪ್ಲೇಸ್ ಸಿಕ್ತು ನನಗೆ. ಅವಾಗ ನಮಗೆ ಫುಲ್ ಜೋಶ್, ನಮ್ಮ ಮಗಳು ಸಿಂಗರ್ ಆಗೋ ಕೆಪಾಸಿಟಿ ಇದೆ. ಮೊದಲೇ ಮದರ್ಸ್ ಗೊತ್ತಲ್ಲ, ಫುಲ್ ಪೀಕಲ್ಲಿ ಇರ್ತಾರೆ ಯಾವುದಾದ್ರೂ ಸಕ್ಸಸ್ ಸಿಕ್ಬಿಟ್ರೆ, ಆಯಿತಾ. ಅದು ಸಿಕ್ತು. ಸೆಕೆಂಡ್ ಪ್ರೈಸ್ ಫಸ್ಟ್ ಅನ್ಕೋತೀನಿ ಕಂಡ್ರು, ಎಷ್ಟಂತ ನಂಗೆ ನೆನಪಿಲ್ಲ, ತುಂಬ ಹಳೆ ಮ್ಯಾಟ್ರಿದು. ನಾವು ಇದ್ದಿದ್ದು ಸಂಜಯ್ ನಗರದಲ್ಲಿ ಫಸ್ಟು. ನಾನು ಹುಟ್ಟಿದ್ದು ಆ್ಯಕ್ಚುಲಿ ಬಾಗಲಕೋಟೆ, ಉತ್ತರ ಕರ್ನಾಟಕದಲ್ಲಿ. ಬೆಳೆದಿದ್ದು ಪ್ರತಿಯೊಂದು ಬ್ಯಾಂಗ್ಳೂರಲ್ಲೇ. ಸೊ ಜನ್ಮ ನನಗಲ್ಲಿ ಸಿಕ್ಕಿದ್ರೆ ಅನ್ನ ನನಗಿಲ್ಲಿ ಸಿಕ್ಕಿದೆ. ಸೊ ನನಗೆ ಎರಡೂ ಜಾಗ ನನಗೆ ಅಷ್ಟೇ ಮಹತ್ವಪೂರ್ಣವಾದದ್ದು. ಒಂದು ಬಾಗಲಕೋಟೆ, ಇನ್ನೊಂದು ಬೆಂಗಳೂರು, ಎರಡು BBಯಿಂದ. ಸೊ ಬೀಸ್ ಆರ್ ಮೈ ವೆರಿ ಫೇವ್ರೆಟ್ ಪೀಪಲ್. ಸೊ ಐ ಮೀನ್ ಫೇವ್ರೆಟ್ ಪ್ಲೇಸ್, ಏನೇನೋ ಮಾತಾಡ್ತಾ ಇದ್ದೀನಿ. ಯೂಶ್ವಲಿ ಆ್ಯಸ್ ಪರ್ ಮೈ ನಾಲೆಡ್ಜ್, ಯಾರಿಗೆ ಹಾಡೋಕ್ಕೆ ಬರುತ್ತೆ ದೇ ಆಲ್ಸೋ ನೋ ಟು ಡ್ಯಾನ್ಸ್. ಯಾಕೆ ಗೊತ್ತಾ, ಹಾಡು ಹೇಗೆ ಹೋಗುತ್ತೆ, ಅದ್ರ ಬೀಟ್, ಅದ್ರ ರಿದಮ್, ಅದ್ರದ್ದು ಬೇಸಿಕ್ ಸೆನ್ಸ್ ಏನಿರುತ್ತೆ, ಅದು ಸಿಂಗರ್ಸ್ಗೆ, ಡ್ಯಾನ್ಸರ್ಸ್ಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ಹೋಗಿದ್ಮೇಲೆ ದೇ ವಾಸ್ ಅ ಡ್ಯಾನ್ಸಿಂಗ್ ಥಿಂಗ್, ಆಯಿತಾ. ಡ್ಯಾನ್ಸ್ ಕಾಂಪಿಟೇಷನ್ ಇತ್ತು. ಅವಾಗ ಫುಲ್ ಜೋಶು, ಪೇರೆಂಟ್ಸ್ ಅದಕ್ಕೂ ಸೇರ್ಕೋ ಇದಕ್ಕೂ ಸೇರ್ಕೋ ಅಂತ. ಡ್ಯಾನ್ಸ್ ಇತ್ತು, ಐ ಡ್ಯಾನ್ಸ್. ಅಲ್ಲೂ ಕೂಡ ಪ್ರೈಸ್ ತೆಗ್ದೆ. ಅಲ್ಲಿಂದ ನನ್ನ ಇಂಟ್ರೆಸ್ಟ್ ಶುರು ಆಯಿತು. ನಾನು ನನ್ನ ಡ್ಯಾನ್ಸ್ ಕರಿಯರ್ ಸ್ಟಾರ್ಟ್ ಮಾಡಿದಾಗ ಐ ವಾಸ್ 3rd ಸ್ಟ್ಯಾಂಡರ್ಡ್ ವೈಸ್. 3rd ಸ್ಟ್ಯಾಂಡರ್ಡಿಂದ ನಾನು ಡ್ಯಾನ್ಸ್ ಆಡ್ಕೊಂಡು ಬಂದಿದ್ದೀನಿ. ನಾನು ಎಲ್ಲೇ ಯಾವುದೇ ಸ್ಟ್ರೀಮ್ಗೆ ಹೋದ್ರೂ ನನ್ನ ಹೆಸರು ಇರೋದೇ ಡ್ಯಾನ್ಸರ್ ಅಂತ. ದೇ ಕಾಲ್ ಮಿ ಆಸ್ ಅ ಡ್ಯಾನ್ಸರ್ ಇನ್ಸ್ಟೆಡ್ ಆಫ್ ಕಾಲಿಂಗ್ ಮೀ ಬೈ ಮೈ ನೇಮ್, ಆಯಿತಾ. ಈ ವಿಡಿಯೋದಲ್ಲಿ 3 ಸ್ಟೇಜಸ್ ನಾನು ಹೇಳ್ತೀನಿ. ಒಂದು ಮೈ ಡ್ಯಾನ್ಸ್ ಕಂಪ್ಲೀಟ್ ಜರ್ನಿ, ಆ್ಯಂಡ್ ಸೆಕೆಂಡ್ ಬಂದುಬಿಟ್ಟು ನನ್ನ ಕೊಲಾಬರೇಷನ್ಸ್ ಎಲ್ಲೆಲ್ಲ ಆಗಿತ್ತು ಅಂತ. 3rd ಬಂದು ಮೈ ಅಚೀವ್ಮೆಂಟ್ಸ್, ನನ್ನ ಸ್ಟೂಡೆಂಟ್ಸ್ ಎಷ್ಟು ಜನ ಹೇಳ್ಕೊಟ್ಟೆ, ಏನು ಎತ್ತ ಅನ್ನೋದನ್ನು ನಾನು ಐ ಮೀನ್ 3 ಸ್ಟೇಜಸ್ನ ನಾನು ಡಿವೈಡ್ ಮಾಡಿದ್ದೀನಿ. ಸೊ ಫಸ್ಟ್ ನನ್ನ ಡ್ಯಾನ್ಸ್ ಜರ್ನಿ, ಐ ವೆಂಟ್ ಲೈಕ್ ನನ್ನ ಜರ್ನಿ ಫುಲ್ ಸೋಲೋ ಡ್ಯಾನ್ಸಲ್ಲೇ ಕಳೆದಿರೋದು. ಗ್ರೂಪ್ ಇಸ್ ವೆರಿ ರೇರ್. ಸೋಲೋದಲ್ಲಿ ನಾನು ಡ್ಯಾನ್ಸ್ ಮಾಡಿದೆ, ಗೆದ್ದೆ ಕೂಡ. ಅಲ್ಲಿಂದ ಶುರು ಆಯಿತು ಕಂಡ್ರೆ ನನ್ನ ಡ್ಯಾನ್ಸ್ ಜರ್ನಿ. ದಟ್ ವಾಸ್ 3rd ಸ್ಟ್ಯಾಂಡರ್ಡಲ್ಲಿ. ಸೊ ಅದೊಂಥರ ಏನಂತಾರೆ ಜೋಶ್ ಆ ಟೈಮಲ್ಲೆಲ್ಲ. ಒಂದೇದು, ಆ್ಯಸ್ ಎವ್ರಿ ಒನ್ ನೋ, ಡ್ಯಾನ್ಸ್ ಅಂತ ಬಂದಾಗ ಪೇರೆಂಟ್ಸ್ ತಲೆಯಲ್ಲಿ ಏನು ಗೊತ್ತಾ ಬರೋದು, ಡ್ಯಾನ್ಸಿಂದ ಏನು ಸಿಗುತ್ತೆ, ಓದಿದ್ರೆ ಅಟ್ಲೀಸ್ಟ್ ಏನಾದರೂ ಆಗ್ತೀವಿ, ಮುಂದೆ ಒಳ್ಳೆ ಕೆಲಸ ಸಿಗುತ್ತೆ ಅನ್ನೋದೊಂದು ಇದ್ಬಿಡುತ್ತೆ ಪೇರೆಂಟ್ಸ್ ಇದರಲ್ಲಿ. ನನ್ನ ಪೇರೆಂಟ್ಸ್ಗೆ ಥ್ಯಾಂಕ್ ಗಾಡ್ ಆ ಥರ ಇರಲಿಲ್ಲ. ಐ ಆಮ್ ವೆರಿ ಗ್ರೇಟ್ಫುಲ್ ಫಾರ್ ದ್ಯಾಟ್.
ಡ್ಯಾನ್ಸ್ ಅಂದರೆ ನಂಗೆ ತುಂಬ ಹುಚ್ಚಿಳಿತು. ಎವ್ರಿವೇರ್ ಯಾವುದೇ ಸಾಂಗ್ ಹಾಕಿದ್ರೆ ಐ ವಿಲ್ ಬಿ ಡ್ಯಾನ್ಸಿಂಗ್, ಸುಮ್ಮನೆ ಡ್ಯಾನ್ಸ್ ಆಡ್ತಾ ಇದ್ದೆ. ಅಲ್ಲಿಂದ ಬೆಳೀತು ನನಗೆ ಡ್ಯಾನ್ಸ್ ಇಂಟ್ರೆಸ್ಟ್. ಸೊ ನೆಕ್ಸ್ಟ್ ಲೆವೆಲ್ ಬರ್ತಾ 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 ಐ ಡ್ಯಾನ್ಸ್ಡ್. ಹೆಂಗೆ ಹೋಯಿತು ನನ್ನ ಜೀವನ ಅಂದರೆ, ಆ ಡ್ಯಾನ್ಸ್ ಆಡ್ತಾ 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 ನನಗೆ ಫ್ಯಾನ್ಸ್ ಅನ್ನಲ್ಲ, ನನ್ನ ಡ್ಯಾನ್ಸ್ ಎಷ್ಟು ಜನ ಇಷ್ಟಪಡ್ತಿದ್ರು ಅಷ್ಟೇ ಶತ್ರುಗಳು ಬೆಳ್ಕೊಂಡು ಹೋದರು. ಬಿಕಾಸ್ ದೇ ಯೂಸ್ ಟು ಕಾಲ್ ಮೀ, ಬಾಮ್ಮ ಇಲ್ಲಿ ಡ್ಯಾನ್ಸ್ ಹೇಳ್ಕೊಡು, ಈ ಇವೆಂಟ್ ಇದೆ, ಈ ಥರ ಡ್ಯಾನ್ಸ್ ಹೇಳ್ಕೊಡು ಅಂತ. ನಾನು ಫಿಫ್ತಿಂದನೇ ನಾನು ಡ್ಯಾನ್ಸ್ ಹೇಳ್ಕೊಡೋಕ್ಕೆ ಶುರು ಮಾಡಿದೆ. ಥರ್ಡ್ ಫೋರ್ತ್ ಏನಿತ್ತು ಡ್ಯಾನ್ಸ್, ಥರ್ಡ್ ಫೋರ್ತ್ ಕ್ಲಾಸ್ ಏನಿತ್ತು, ನಾನು ನನ್ನ ಪ್ರೂವ್ ಮಾಡ್ಕೊಳಕ್ಕೆ ಐ ಟುಕ್ 2 years. ಅವಾಗಿಂದನೇ ಇಫ್ ಐ ಗೆಟ್ ಎನಿ ಫೋಟೋ ನಾನು ಇಲ್ಲಿ ಹಾಕ್ತೀನಿ, ಇನ್ ಕೇಸ್ ಸಿಕ್ಕಿಲ್ಲ ಅಂದರೆ ಕ್ಷಮಿಸ್ಬಿಡಿ, ಹಾಕ್ತೀನಿ. 1-2 ಫೋಟೋ ಎಲ್ಲೋ ಇದೆ, ಐ ಹ್ಯಾವ್ ಟು ಸರ್ಚ್. ಅದು ಸಿಕ್ಕರೆ ಐ ವಿಲ್ ಪುಟ್ ಹಿಯರ್, ಆಯಿತಾ. ಆ ಟೈಮಲ್ಲಿ ನಾನು ಡ್ಯಾನ್ಸ್ನ ಕಲ್ಸೋಕ್ಕೆ ಶುರು ಮಾಡಿದೆ. ಇಟ್ ವಾಸ್ ಆ್ಯಕ್ಚುಲಿ ಅ ವೆರಿ ಗುಡ್ ಎಕ್ಸ್ಪೀರಿಯನ್ಸ್ ಅಂತ ನಾನು ಅನ್ಕೊತೀನಿ. ಯಾಕೆ ಗೊತ್ತಾ, ಡ್ಯಾನ್ಸ್ ಕಲಿಸೋದು, ಇವಾಗ ನನಗೆ ಡ್ಯಾನ್ಸ್ ಗೊತ್ತು, ಅದರ ಅರ್ಥ ನನಗೆ ಎಲ್ಲ ಗೊತ್ತು, ನನಗೆಲ್ಲರೂ ಸಲ್ಯೂಟ್ ಮಾಡಬೇಕು ಅನ್ನೋದು ತಪ್ಪು ಕಂಡ್ರೋ. ಯಾಕೆ ಗೊತ್ತಾ, ಇವಾಗ ಫಸ್ಟ್ ಸ್ಟ್ಯಾಂಡರ್ಡ್ ಮಕ್ಕಳಿಂದನೂ ಕಲಿಯೋದಿರುತ್ತೆ ನನಗೆ, ಆಂಟಿ ಅಂದ್ರಿಂದನೂ ಡ್ಯಾನ್ಸಲ್ಲಿ ಕಲಿಯೋದಿರುತ್ತೆ. ಕಲಿಕೆ ಅನ್ನೋದು ನಿಲ್ಲಲ್ಲ, ಯು ಹ್ಯಾವ್ ಟು ಲರ್ನ್ ಇನ್ ಎವ್ರಿ ಪಾರ್ಟ್ ಆಫ್ ಯುವರ್ ಲೈಫ್. ಸೊ ಹಾಗೆ ಇವಾಗ ಏನಾದ್ರು ಅವ್ರು ತಪ್ಪು ಮಾಡಿದ್ರೆ ಆ ತಪ್ಪಲ್ಲೂ ನನಗೊಂದು ಬುದ್ಧಿ ಇರುತ್ತೆ, ನಾನು ಅಲ್ಲಿ ಒಂದು ಕಲಿಬೇಕು ಅನ್ನೋದಿರುತ್ತೆ. ಸೊ ಹಂಗೆ ಹೋಯಿತು ನನ್ನದು ಒಂದು ಜೀವನ. ಐ ಸ್ಟಾರ್ಟೆಡ್ ಟೀಚಿಂಗ್ ಮೈ ಓನ್ ಕ್ಲಾಸ್ಮೇಟ್ಸ್ ಆ್ಯಂಡ್ ಆಲ್ಸೋ ಮೈ ಸೀನಿಯರ್ಸ್. ನೀವು ನಂಬಲ್ಲ ಅನ್ಕೋತೀನಿ, ಬಟ್ ನನ್ನ ಸೀನಿಯರ್ಸ್ ಕೂಡ ದೇ ಯೂಸ್ ಟು ಕಮ್ ಆ್ಯಂಡ್ ಆಸ್ಕ್. ಅಂದರೆ ನಾನು ಎಲ್ಲೋ ಕಲ್ತಿದ್ದೀನಿ, ಯಾವುದೋ ಡ್ಯಾನ್ಸ್ ಕ್ಲಾಸಿಗೆ ಹೋಗಿದ್ದೀನಿ ಅನ್ನೋದು ಎಲ್ರಿಗೂ ತಲೆ ಆಗಿತ್ತು. ನಾನು ಈಗಲೇ ಹೇಳ್ತಾ ಇದ್ದೀನಿ, ನಾನು ಎಂಥ ಡ್ಯಾನ್ಸ್ ಕ್ಲಾಸ್ಗೂ ಹೋಗಿಲ್ಲ, ಯಾರ ಹತ್ರ ಡ್ಯಾನ್ಸ್ ಹೇಳ್ಸ್ಕೊಂಡಿಲ್ಲ, ನಾನೇ ಕಲಿತೆ, ನಾಟ್ ಬೈ ಯೂಟ್ಯೂಬ್ ಆರ್ ಎನಿಥಿಂಗ್ ಸ್ಟಫ್ಸ್. ಅದೇನೋ ಗೊತ್ತಿಲ್ಲ, ನನ್ನಲ್ಲೇ ಅದು ಬಂದಿತ್ತು ಕಲೆ, ನಾನು ಯಾರಿಂದ ಕಲ್ತಿಲ್ಲ. ಸೊ ಈಗ ಸಾವಿರಾರು ಜನಕ್ಕೆ ಹೇಳ್ಕೊಟ್ಟಿದ್ದೀನಿ. ಅಷ್ಟು ಕಲಿಕೆ ಅನ್ನೋದು ನಾನು ಮಾಡ್ಕೊಂಡಿದ್ದೀನಿ, ನನಗೆ ಸೆಲ್ಫ್ ಟಾಟ್ ಡ್ಯಾನ್ಸಿಂಗ್ ನಂದೆಲ್ಲ. ಸೊ ಹಾಗಾಯಿತು ಕಣ್ರ. ಅದಾದಮೇಲೆ ಸರಿ ಆಯಿತು, ಐ ಯೂಸ್ ಟು ಟೀಚ್ ಡ್ಯಾನ್ಸ್ ಟು ಮೈ ಸೀನಿಯರ್ಸ್ ಆಲ್ಸೋ. ಬಟ್ ನನ್ನ ಕ್ಲಾಸಲ್ಲಿ ಕೆಲವು ಇನ್ಸೆಕ್ಟ್ಸ್ ಇರ್ತಾವಲ್ಲ, ನನ್ನ ಸೊಕಾಲ್ಡ್ ಕ್ಲಾಸ್ಮೇಟ್ಸ್, ಅವ್ರುಗಳು ಹೊಟ್ಟೆ ಹುರ್ಕೊಳಕ್ಕೆ ಶುರು ಮಾಡಿದ್ರು, ಫುಲ್ ಗುಸು. ಅಲ್ಲ, ಎಲ್ಲದಕ್ಕೂ ಇವಳನ್ನೇ ಕರೀತಾರಲ್ಲ, ಯಾಕೆ ನಾವು ಮನುಷ್ಯರಲ್ವಾ? ಅವ್ರನ್ನ ಪ್ರೂವ್ ಮಾಡ್ಕೊಂಡಿಲ್ಲ ಕಣ್ರ, ನಾನು ಮಾಡಿಕೊಂಡೆ. ಏನಾದರೂ ತಪ್ಪಿದೆಯಾ? ಇಲ್ವಲ್ಲ. ಅದಕ್ಕೋಸ್ಕರ ಎಲ್ಲರೂ ನನ್ನ ಕರೆಯೋಕ್ಕೆ ಶುರು ಮಾಡಿದ್ರು. ಸೊ ನನ್ನ ಸೊಕಾಲ್ಡ್ ಕ್ಲಾಸ್ಮೇಟ್ಸ್, ಆ ಏಜಲ್ಲೇ ಕಂತ್ರಿ ಬುದ್ಧಿ ಇತ್ತು ಕಣ್ರ. ಯಪ್ಪ, ನಾನು ನಿಜ ಹೇಳ, ನನ್ನ ಜರ್ನಿ ತುಂಬ ಕಷ್ಟ ಆಗೋಯ್ತು ನನಗೆ. ಏನಾಗೋಯ್ತು, ನನ್ನ ಬಗ್ಗೆ ದೇ ಥಾಟ್ ಏನು ಸಮಥಿಂಗ್, ಅಂದರೆ ಅವರವರೇ ಸೃಷ್ಟಿ ಮಾಡಿಕೊಂಡು ದೇ ಸ್ಟಾರ್ಟೆಡ್ ಸ್ಪ್ರೆಡ್ಡಿಂಗ್ ಎವ್ರಿಥಿಂಗ್ ಫೇಕ್ ಅಬೌಟ್ ಮೀ. ಏನು ರಾಜೇಶ್ವರಿ ಡ್ಯಾನ್ಸ್ ಬರುತ್ತೆ ಅಂತ ಸುಮ್ಮನೆ ಕೊಚ್ಕೋತಾಳೆ, ಅವಳಿಗೆ ಡ್ಯಾನ್ಸ್ ಬರಲ್ಲ, ಅವಳು ಎಷ್ಟೋ ಜನಕ್ಕೆ ಹೇಳ್ಕೊಡ್ತೀನಿ ಅಂತ ಹೇಳೇ ಕೊಟ್ಟಿಲ್ಲ, ತುಂಬ ಜನ ಅವಳ ಹತ್ರ ಕಲ್ತಿರೋರು ಸೋತು ಬಿಟ್ಟಿದ್ದಾರೆ, ಏನೇನೋ ಹೇಳೋಕ್ಕೆ ಶುರು ಮಾಡಿದ್ರು. ನನ್ನ ಸೀನಿಯರ್ಸ್ ಬಂದು ನನ್ನ ಕೇಳೋಕ್ಕೆ ಶುರು ಮಾಡಿದ್ರು, ರಾಜೇಶ್ವರಿ ಇದಾ ನಿಜಾನಾ, ನಿನ್ನ ಫ್ರೆಂಡ್ಸು ಹೇಳ್ತಾ ಇದ್ದಾರೆ. ಲೈಕ್ ಇಲ್ಲ ಅಣ್ಣ, ಹಾಗೇನಿಲ್ಲ ಅಂತ ಅಂದು ನನ್ನ ಪಾಡಿಗೆ ನಾನು ಯಾರು ಕಲಿಸ್ಕೊಡಿ ಅಂತ ಬರ್ತಾರೆ ನಾನು ಕಲಿಸ್ಕೊಡ್ತಿದ್ದೆ. ಆ್ಯಂಡ್ ನನ್ನ ಸೋಕಾಲ್ಡ್ ಕ್ಲಾಸ್ಮೇಟ್ಸ್ ಏನಿದ್ರು ಅದರಲ್ಲಿ ಒಬ್ಬರು ತಂದೆ, ಹಿ ವಾಸ್ ಏನಂತಾರೆ, ಅವ್ರಿಗೆ ಒಳ್ಳೆ ಪವರ್ ಇತ್ತು ಕಣ್ರು. ಆ ಹುಡುಗಿ ಆ ವಯಸ್ಸಲ್ಲೇ ಐ ಡೋಂಟ್ ನೋ ಅದು ಹೆಂಗೆ ಬಂತು ಆ ಹುಡುಗಿ ಬುದ್ಧಿ, ಅಥವಾ ಹೆಂಗೆ ತಲೆಗೆ ಫ್ಲ್ಯಾಶ್ ಆಯಿತೋ ನನಗೆ ಗೊತ್ತಿಲ್ಲ. ಅವ್ರ ಅಪ್ಪನ ಪವರ್ನ ಇನ್ಫ್ಲುಯೆನ್ಸ್ ಮಾಡಿಸ್ಬಿಟ್ಲು. ಹೇಗೆ ಅಂದರೆ, ಹೇಳ್ಕೊಡ್ತಾ ಇದ್ದೆ, ಸೀನಿಯರ್ಸ್ ಎಲ್ಲ ನಾನು ಹೇಳ್ಕೊಟ್ಟಿದ್ದನ್ನು ಕಲಿಯೋರು ಪಾಪ ಅವರಿಗೆ ಈಗೋ ಅಥವಾ ಆ್ಯಟಿಟ್ಯೂಡ್ ಅನ್ನೋದು ಇರಲಿಲ್ಲ. ನಾನು ಕಲಿಸಿದ್ದನ್ನು ಅವ್ರು ಕಲ್ತ್ಕೋತಿದ್ರು, ನನಗೆ ತುಂಬ ಖುಷಿ ಆಗೋದು. ಸರಿ ಆಯಿತು, ಕಲಿಸ್ಬಿಡ್ತಿದ್ದೆ. ನನಗೆ ಇಂಟರ್ ಕ್ಲಾಸ್ ಕಾಂಪಿಟೇಷನ್ ಇತ್ತು, ನನ್ನ ಕ್ಲಾಸ್ ಪರ ನಾನು ಡ್ಯಾನ್ಸ್ ಮಾಡ್ತೀನಿ ಅಂತ ನಾನು ಒಪ್ಕೊಂಡೆ. ಸರಿ ಆಯಿತು, ಏನಂತಾರೆ, ಈ ಪವರ್ಗಳು ಏನು ಮಾಡ್ತಾವಂತ ನಾನು ಹೇಳ್ತೀನಿ. ಆ ಪವರ್ಫುಲ್ ಮನುಷ್ಯ ನನ್ನ ಸ್ಕೂಲಿಗೆ ಬಂದು ಅಲ್ಲಿರೋ ಟೀಚರ್ಸಿಗೆ ಹೇಳಿದ್ದು, ರಾಜೇಶ್ವರಿ ಡ್ಯಾನ್ಸ್ನ ನೀವು ಮಾಡಿಸ್ಬಾರ್ದು, ಅವಳನ್ನ ತೆಗಿಸ್ಬೇಕು, ನನ್ನ ಮಗಳು ಮಾಡಬೇಕು ಅಂತ. ಆ್ಯಂಡ್ ಆ ಹುಡುಗಿ ಕೂಡ ಶೀ ವಾಸ್ ನೋಯಿಂಗ್ ಡ್ಯಾನ್ಸ್, ಬಟ್ ಏನಂತಾರೆ, ಆ ಲೆವೆಲಲ್ಲಿ ಏನೂ ಗೊತ್ತಿರಲಿಲ್ಲ ಅವಳಿಗೆ. ನಾನು ಏನಂತಾರೆ ಕೊಚ್ಕೋತಿಲ್ಲ ಅಥವಾ ಏನೋ ಒಂದು ಹೇಳ್ತಿಲ್ಲ ಕಂಡ್ರು, ಬಟ್ ನಾನು ಇರೋದನ್ನು ಹೇಳ್ತಾ ಇದ್ದೀನಿ. ಆ ಲೆವೆಲ್ಗೆ ಆ ಹುಡುಗಿ ಗೊತ್ತಿರಲಿಲ್ಲ. ಸೊ ಟೀಚರ್ಸ್ ವೇರ್ ನಾಟ್ ಕಾಲಿಂಗ್ ಹರ್ ಟು ಟೀಚ್ ಡ್ಯಾನ್ಸ್ ಟು ಎನಿ ಒನ್, ಆಯಿತಾ.
ಅವ್ರು ಬಂದ್ಬಿಟ್ಟು ಈ ಥರ ಮ್ಯಾಮ್ ತೆಗಿಸ್ಬೇಕು ಅವಳು ಡ್ಯಾನ್ಸು, ಅಂದರೆ ಅವಳು ಮಾಡಲೇಬಾರ್ದು, ಯಾವ ಒಂದು ಇದರಲ್ಲೂ ಮಾಡಬಾರ್ದು ಅಂತ. ಟೀಚರ್ಸ್ ಅದೇನು ತಲೆಯಲ್ಲಿತ್ತೋ ಯಪ್ಪ, ವಯಸ್ಸಾಗಿದೆ, ತಲೆಯಲ್ಲಿ ಬುದ್ಧಿ ಇಲ್ಲ. ಅಂದರೆ ನಾನು ನನ್ನ ಮನೇಲಿ ಹೇಗಿತ್ತು ಅಂದರೆ ಡೋಂಟ್ ಲೈಕ್, ನನ್ನ ಪೇರೆಂಟ್ಸ್ ಸಪೋರ್ಟ್ ಮಾಡ್ತಾಯಿದ್ರು, ಬಟ್ ಯಾವ್ದಾದ್ರು ಕಾಸ್ಟ್ಯೂಮ್ ಕೇಳಿದ್ರೆ ತಕ್ಕೊಡ್ತಿರ್ಲಿಲ್ಲ. ಬಿಕಾಸ್ ಏನು ಸಿಗುತ್ತಿದ್ರಿಂದ ಬೇಡ ಅನ್ನೋದು ಇರ್ತಿತ್ತು. ಬಟ್ ಸ್ಟಿಲ್ ದೇ ಯೂಸ್ ಟು ಸಪೋರ್ಟ್ ಮೀ. ಹಂಗೆ ಹೇಳಿದ್ರು ಕೂಡ ಅವ್ರು ನನಗೆ ಕೊಡಿಸಿದ್ರು. ಐ ವಾಂಟ್ ಸಮಥಿಂಗ್ ವೆಸ್ಟರ್ನ್ ಏನೋ ಡ್ಯಾನ್ಸ್ ಮಾಡಬೇಕಿತ್ತು. ಸೊ ವೆಸ್ಟರ್ನ್ ಕಾಸ್ಟ್ಯೂಮ್ನ ನಾನು ಏನಂತಾರೆ ಬಾಡಿಗೆಗೆ ತೊಗೊಂಡಿದ್ದೆ ಫಾರ್ 1 ಡೇ, 24 hours ಬಾಡಿಗೆ ತೊಗೊಂಡಿದ್ದೆ ಆಯಿತಾ. ಆ ಕಾಸ್ಟ್ಯೂಮ್ನ ತೊಗೊಂಡು ನೀಟಾಗಿ ಡ್ಯಾನ್ಸಿಗೆ ಒಂದು ಒಳ್ಳೆ ಕಾಸ್ಟ್ಯೂಮ್ ಇರಬೇಕು. ದಟ್ ಈಸ್ ಹೌ ಯು ಅಟ್ರ್ಯಾಕ್ಟ್ ಬೈ ಡ್ಯಾನ್ಸಿಂಗ್ ಅಂತ ಆಯಿತಾ. ಆ ಕಾಸ್ಟ್ಯೂಮ್ ತೊಗೊಂಡಿದ್ದೆ. ಅಂದರೆ ನಂದು ಸೆಕೆಂಡ್ ಪರ್ಫಾರ್ಮೆನ್ಸ್ ಇತ್ತು ಕಣ್ರು. ನಾನು ವೆಯ್ಟ್ ಮಾಡಿದೆ. ಸೆಕೆಂಡ್ ಆಯಿತು, 5th ಆಯಿತು, 8th ಆಯಿತು, 10th ಆಯಿತು. ಇದ್ದಿದ್ದೆ 15 ಪರ್ಫಾರ್ಮೆನ್ಸು. 10th ಆಯಿತು, 12th ಆಯಿತು, 13th ಆಯಿತು, 14th ಆಗೋಯ್ತು. ಆ್ಯಂಡ್ ಐಮ್ ವೇಟಿಂಗ್ ಲೈಕ್ ನೆಕ್ಸ್ಟ್ ನಾನೇ ಅಂತ. 15th ಮುಗ್ದೋಯ್ತು. ಆ್ಯಂಡ್ ಎವ್ರಿ ಒನ್ ಲೈಕ್ ಅಷ್ಟೇ ಪ್ರೋಗ್ರಾಮ್ ಮುಗೀತು. ಕ್ಲ್ಯಾಪ್ ಮಾಡಿದ್ರು, ಯಾರ್ಯಾರಿಗೆ ಹಾರ ಹಾಕಬೇಕು ಹಾರ ಹಾಕಿದ್ರು, ಬೊಕ್ಕೆ ಕೊಡಬೇಕು ಬೊಕ್ಕೆ ಕೊಟ್ಟರು. ನಾನು ಅಲ್ಲೇ ಕೂತಿದ್ದೀನಿ. ಥ್ಯಾಂಕ್ ಗಾಡ್ ನನ್ನ ಪೇರೆಂಟ್ಸ್ ಅರ್ಧಕ್ಕೆ ಹೋಗ್ಬಿಟ್ರು. ಅಂದರೆ ತುಂಬ ಲೇಟ್ ಆಗೋಯ್ತು ಪರ್ಫಾರ್ಮೆನ್ಸ್. ನಂದೆ ಮಮ್ಮ ಹೋಗು ಪರವಾಗಿಲ್ಲ. ನಮ್ಮ ಮಮ್ಮಿ ಇದ್ರು, ನಮ್ಮ ಅಪ್ಪಗೆ ಆಫೀಸ್ ಇತ್ತು, ಹೋದರು. ನಮ್ಮಮ್ಮ ಪರವಾಗಿಲ್ಲ ಹೋಗಮ್ಮ, ತುಂಬ ಇದಾಗುತ್ತೆ, ಏನು ಲೇಟ್ ಆಗುತ್ತೆ, ನಾನು ಮುಗಿಸ್ಕೊಬರ್ತೀನಿ ಅಂತ ನಾನು ನನ್ನ ಪೇರೆಂಟ್ಸ್ನ ಕಳಿಸಿದೆ. ಅದು ಏನು ತಲೆಯಲ್ಲಿತ್ತೋ ಗೊತ್ತಿಲ್ಲ, ಕಳಿಸಿದೆ ನಾನು. ಆಫ್ಟರ್ 15th ಪರ್ಫಾರ್ಮೆನ್ಸ್ ಎವ್ರಿ ಒನ್ ಆರ್ ಲೈಕ್ ಅಷ್ಟೇ ಮುಗೀತು. ನಂಗೆ ತುಂಬ ಶಾಕ್ ಆಯಿತು. ನಾನು ಫಸ್ಟು ಓಡೋದೆ. ಮ್ಯಾಮ್ ಈ ಥರ ನಾನು ಕಾಸ್ಟ್ಯೂಮ್ ಎಲ್ಲ ತೊಗೊಂಡಿದ್ದೀನಿ, ನಾನು ಡ್ಯಾನ್ಸೇ ಬಂದಿಲ್ಲ, ಯಾಕೆ ನನ್ನ ಪರ್ಫಾರ್ಮೆನ್ಸ್ ಆಗಿಲ್ಲ. ಸಾರಿ, ಏನು ಪರ್ಫಾರ್ಮೆನ್ಸ್ ಸಿಕ್ಕಿಲ್ಲ ಮ್ಯಾಮ್ ನಂದು. ನಾನು ಕಾಸ್ಟ್ಯೂಮ್ ಎಲ್ಲ ರೆಂಟಿಗೆ ತೊಗೊಂಡಿದ್ದೀನಿ, ಇದು ಮಾಡಿಲ್ಲ ಅಂದರೆ ಸರಿ ಹೋಗಲ್ಲ, ಮುಗ್ದೇ ಹೋಗಿದೆ. ಆ್ಯಂಡ್ ದ ಟೀಚರ್ ವಾಸ್, ಇಲ್ಲಮ್ಮ ನಿಂದು ಕ್ಯಾನ್ಸಲ್ ಆಗಿತ್ತು, ನಿನಗೆ ಯಾರೂ ಹೇಳಲಿಲ್ವಾ? ಐ ವಾಸ್ ಲೈಕ್, ಏನಮ್ಮ ಹೇಳ್ತಿದ್ಯಾ, ಏನು ಮ್ಯಾಮ್ ಹೇಳ್ತಿದ್ದೀರಾ? ನಾನು ಎಷ್ಟು ಕಷ್ಟಪಟ್ಟು ಕಲಿತು ಕಾಸ್ಟ್ಯೂಮ್ ತೊಗೊಂಡು ಆ್ಯಂಡ್ ಐ ಆಮ್ ರೆಡಿ ಟು ಡ್ಯಾನ್ಸ್ ಆ್ಯಂಡ್ ಯು ಆರ್ ನಾಟ್ ಲಿವಿಂಗ್ ಮೀ ಟು ಡ್ಯಾನ್ಸ್, ವಾಟ್ ಇಸ್ ದಿಸ್ ಅಂದೆ. ಟೀಚರ್ ಇದ್ದವರು, ಇಲ್ಲಮ್ಮ ನಿನ್ನ ಪರ್ಫಾರ್ಮೆನ್ಸ್ ಕ್ಯಾನ್ಸಲ್ ಆಗಿತ್ತು ನೆನ್ನೆ, ನೀನು ನೋಡ್ಕೊಂಡಿಲ್ವಾ? ಇಸ್ ಲೈಕ್ ಯಾವಾಗ ಆಯ್ತಪ್ಪ ಕ್ಯಾನ್ಸಲ್ಲು ಅಂತ ಅಂದ್ಕೊಂಡೆ. ಆಮೇಲೆ ಇನ್ನೊಂದ್ಸತಿ ಕೇಳಿದ್ರೆ, ಯಾಕಮ್ಮ ನೀವು ಟೀಚರ್ಸ್ಗೆ ನೀನು ಎದುರುತ್ರ ಕೊಡೋಷ್ಟು ದೊಡ್ಡೋಳಾಗ್ಬಿಟ್ಟ, ಯು ಆರ್ ದ್ಯಾಟ್ ಯು ಆರ್ ದಿಸ್ ಅಂತ. ಶಿ ಸ್ಟಾರ್ಟೆಡ್ ಸ್ಕೋಲ್ಡಿಂಗ್ ಮೀ, ಸ್ಕ್ರೀವಿಂಗ್ ಮೀ ಆ್ಯಂಡ್ ಶಿ ಕಾಲ್ಡ್ ಮೈ ಪ್ಯಾರೆಂಟ್ಸ್ ಆಲ್ಸೋ. ನಮ್ಮ ಅಪ್ಪ ಅಮ್ಮ ಬಂದರು. ಅವ್ರಿಗೆ ಹೇಳಿದ್ದು, ಇಲ್ಲ ಇವಳು ಪರ್ಫಾರ್ಮೆನ್ಸ್ 1 ದಿನದ ಮುಂಚೆನೇ ಕ್ಯಾನ್ಸಲ್ ಆಗಿದೆ, ಇವಳಿಗೆ ನೋಡ್ಕೊಂಡಿಲ್ಲ, ನೀವು ಸುಮ್ಮನೆ ಇವಳಿಗೆ ಬಾಡಿಗೆ ಬಟ್ಟೆ ತೊಗೊಂಡು ಕೊಡಿಸ್ಬಿಟ್ಟಿದ್ದೀರಾ ಅಂತ ಹೇಳಿದ್ರು. ನನಗೆ ತಲೆ ಕೆಟ್ಟೋಯ್ತು. ಬೇಡ ಅಂತ ಅಂದ್ರೂ ನಾನು ಏನು ಕಾಸ್ಟ್ಯೂಮ್ನ ಹಠ ಮಾಡಿ ಇಸ್ಕೊಂಡು ಅಲ್ಲಿ ಪರ್ಫಾರ್ಮ್ ಮಾಡೋಕ್ಕೆ ರೆಡಿಯಾಗಿದ್ದೀನಿ, ಪರ್ಫಾರ್ಮೆನ್ಸೇ ಇಲ್ಲ ನಂದು ಅಂದರೆ ನನಗೆ ತಲೆ ಓಡಲಿಲ್ಲ. ಐ ಟುಕ್ 1 ವೀಕ್ ಆಫ್ ಬ್ರೇಕ್. ಗೊತ್ತಾ, ನಾನು ಈ ಡ್ಯಾನ್ಸ್ಗೆ ಯಾರೇ ಬಂದು ಹೇಳ್ಕೊಡಿ ಅಂತಂದ್ರೆ ಐ ಯೂಸ್ ಟು ರಿಜೆಕ್ಟ್. ಅಯ್ಯೋ ಬಿಟ್ಬಿಡಿ ನಾನು ಏನೂ ಮಾಡಲ್ಲ. ಆ ಟೈಮಿಗೆ ಅಂದ್ಕೊಂಡೆ, ಬೇಡ ನನಗೆ ಡ್ಯಾನ್ಸು ಬಿಟ್ಬಿಡೋಣ, ನಾನು ಡ್ಯಾನ್ಸ್ನ ಅವಶ್ಯಕತೆ ಇಲ್ಲ, ನನಗೆ ಹಿಂಗೆ ಮಾಡಿಬಿಟ್ರು. ನಂಗೆ ಗೊತ್ತಿರಲಿಲ್ಲ, ನನ್ನ ಸೋ ಕಾಲ್ಡ್ ಸ್ಕೂಲ್ ಮೇಟ್ ಮಾಡಿಸಿರೋದು ಇವೆಲ್ಲ ಅಂತ ನಂಗೆ ಗೊತ್ತೇ ಇರಲಿಲ್ಲ ಕಣ್ರು. ಆಯ್ತು, ನಾನು ಬಿಟ್ಬಿಡೋಣ ಅಂತ ಅಂದ್ಕೊಂಡಿದ್ವಿ. 1 ವಾರ ಸುಮ್ಮನಾದೆ. ನಮ್ಮ ಅಮ್ಮ ಕೇಳಿದ್ರು, ಏನಾಯ್ತು ನಿನಗೆ, ಯಾಕೆ 1 ವಾರದಿಂದ ಏನೂ ಡ್ಯಾನ್ಸ್ ಆಗ್ತಿಲ್ಲ? ಯಾಕಂದ್ರೆ ನಾನು ಮನೆಗೆ ಲೇಟಾಗಿ ಬರ್ತಾಯಿದ್ದೆ ಅವಾಗ, ಎಲ್ಲ ಹೇಳ್ಕೊಡ್ಬೇಕು ಅಂತ. ಯಾಕೆ ಏನಾಯಿತು? ನಾವು ಹಿಂಗೆ ಆಯ್ತಮ್ಮ, ಹಿಂಗೆ ಆಯಿತು. ನಮ್ಮಮ್ಮಂಗೆ ಒಂಥರ ಸಸ್ಪಿಷಿಯಸ್ ಫೀಲ್ ಆಯಿತು. ಬಟ್ ನನಗೆ ಅದು ಫೀಲ್ ಆಗಲಿಲ್ಲ. ಅದು ಏನಕ್ಕೆ ಆಗಲಿಲ್ವೋ ನಂಗೆ ಗೊತ್ತಿಲ್ಲ, ಸಾರಿ. ನಮ್ಮಮ್ಮ ಇಸ್ ಲೈಕ್, ಏನೋ ನಡೀತಿದೆ ಕಣೆ ಅಂದರು. ಏನಿಲ್ಲ ಬಿಡಮ್ಮ ಅಂತ ನಮ್ಮಮ್ಮನ ಮೇಲೆ ರೇಗ್ಬಿಟ್ಟೆ ನಾನು ಆ ಟೈಮ್ಗೆ. ನಮ್ಮಮ್ಮ ಮಕ್ ಹೋಗೋದು ಏನು ಅಂತೆಲ್ಲ. ಸರಿ ಆಯಿತು ಬಿಡು, ಏನೋ ಆಗಿದ್ದಾಯಿತು, ಮಿಸ್ಕಮ್ಯುನಿಕೇಷನ್ ಆಗಿದೆ ಅಂತ ನಾನು ಸುಮ್ಮನಾಗಿದ್ದೆ. ಅಗೇನ್ ಐ ಸ್ಟಾರ್ಟೆಡ್ ಟೀಚಿಂಗ್ ಎವ್ರಿ ಒನ್. ಎಲ್ಲ ನನ್ನ ಸೀನಿಯರ್ಸ್ಗೆಲ್ಲ ಟೀಚ್ ಮಾಡೋಕ್ಕೆ ಶುರು ಮಾಡಿದೆ. ಆ್ಯಂಡ್ ಅವರಿದ್ದವರು ಕಲ್ತ್ಕೋತಿದ್ರು. ದ ನೆಕ್ಸ್ಟ್ ಡೇ, ಬೇಡ ರಾಜೇಶ್ವರಿ, ನಮಗೆ ಡ್ಯಾನ್ಸ್ ಬೇಡ, ನಾವೇ ಕಲ್ತ್ಕೋತೀವಿ. ಅಲ್ಲ, ಇಷ್ಟು ದಿನ ಕಲ್ಸ್ಕೊಡುವಾಗ ನಿಮಗೆಲ್ಲ ಚೆನ್ನಾಗಿತ್ತು, ಈಗ ಏನಾಯಿತು ಅಣ್ಣ ಅಂದರೆ, ಇಲ್ಲಮ್ಮ ಪರವಾಗಿಲ್ಲ, ಸುಮ್ಮನಾದೆ. ನನಗೆ ಅಲ್ಲಿಂದನೇ ಏನೋ ಡೌಟ್ ಬಂತು, ನನ್ನ ಡ್ಯಾನ್ಸ್ ಕರಿಯರಲ್ಲಿ ಡೌನ್ಫಾಲ್ ಆಗ್ತಿದೆಯಾ, ಏನೋ ಇದೆ ಇದರಲ್ಲಿ ಅಂತ ನನ್ನ ತಲೆಗೆ ಸ್ವಲ್ಪ ಹೊಳೆಯೋಕ್ಕೆ ಶುರು ಆಯಿತು. ಆ್ಯಂಡ್ ಐ ಥಾಟ್, ಏನಿಲ್ಲ ಎಲ್ಲ ನಮ್ಮೂರೆಲ್ಲ ಅಂತ ನಾನು ಸುಮ್ಮನಾದೆ. ಸರಿ ಆಯಿತು, 1 ವಾರ ಆಯಿತು, 2 ವಾರ ಆಯಿತು, 1 ತಿಂಗಳಾಯಿತು, ಯಾರೂ ಏನೂ ಡ್ಯಾನ್ಸ್ ಬಗ್ಗೆ ಮಾತಾಡ್ತಿಲ್ಲ. ಅವರು ಕಲ್ಕೋತಾರೆ, ಹೋಗಿ ಪರ್ಫಾರ್ಮ್ ಮಾಡ್ತಾರೆ. ಅವ್ರು ಪರ್ಫಾರ್ಮ್ ಮಾಡಿದ್ದು ಕಲಿಯೋದು ದೊಡ್ಡ ವಿಷಯನೇ ಅಲ್ಲ. ಬಟ್ ದೇ ಯೂಸ್ ಟು ನಾಟ್ ಕಾಲ್ ಮೀ, ಹಿಂಗೆ ಡ್ಯಾನ್ಸ್ ಇದೆ ಪಾರ್ಟಿಸಿಪೇಟ್ ಮಾಡು ಅಂತ. ಮುಂಚೆ ಕರೀತಿದ್ರು, ಈಗ ಕರೀತಿಲ್ಲ. ನಂಗೆ ತಲೆ ಕೆಟ್ಟೋಯ್ತು. ಆಮೇಲೆ ಒಂದೇನೋ ಸಡನ್ನಾಗಿ ಬಂದು
ಕ್ಲಾಸ್ ಟೀಚರು ತುಂಬ ಬೇಜಾರಾಗುತ್ತೆ ಕಣ್ರು ಇದನ್ನ ಹೇಳೋಕ್ಕೆ. ಶಿ ಕೇಮ್ ಟು ಕ್ಲಾಸ್ ಆಯಿತಾ. ಶಿ ಕೇಮ್ ಟು ಕ್ಲಾಸ್. ಆ್ಯಸ್ ಸೂನ್ ಆಸ್ ಶಿ ಈಸ್ ಇನ್ ದ ಕ್ಲಾಸ್ ಶಿ ಟೋಲ್ಡ್ ಎವ್ರಿ ಒನ್, ಲೈಕ್ ನನ್ನ ಕ್ಲಾಸ್ಮೇಟ್ಸ್, ಕ್ಲಾಸ್ ಟೀಚರ್ ಶಿ ಕೇಮ್ ಆ್ಯಂಡ್ ಶಿ ಆಸ್ಟ್ ಎವ್ರಿ ಒನ್, ಲೈಕ್ ಯಾರ ರಾಜೇಶ್ವರೀಸ್ ಫ್ರೆಂಡ್ ಎದ್ದು ನಿಂತ್ಕೊಂಡ್ರು. ಒಂದು 4-5 ಜನ ಇದ್ದರು, ಎದ್ದು ನಿಂತ್ಕೊಂಡ್ರು. ಕೂತ್ಕೊಳ್ಳಿ ಸರಿ ಕೂತ್ಕೊಳ್ಳಿ ಅಂದರು. ಕೂತ್ಕೊಂಡ್ರು. ಆ್ಯಂಡ್ ನಂಗೆ ಇನ್ನೂ ನೆನಪಿದೆ, ಐ ವಾಸ್ ಇನ್ ಥರ್ಡ್, ಫಸ್ಟ್ ಬೆಂಚ್ ಗೋಡೆ ಕಡೆ ಕೂತಿದ್ದೀನಿ. ನನಗೆ ಇನ್ನೂ ನೆನಪಿದೆ. ಯಾರಾದರೂ ಕ್ಲಾಸ್ ಟೀಚರ್ ಬಂದು ಯಾರಾದರೂ ಇಫ್ ಐ ಸಿ ಎನಿ ಒನ್ ಟಾಕಿಂಗ್ ವಿತ್ ರಾಜೇಶ್ವರಿ ಇನ್ ದಿಸ್ ಹೋಲ್ ಕ್ಲಾಸ್ ಐ ನಾಟ್ ಗಿವ್ ದೆಮ್ ಮಾರ್ಕ್ಸ್. ಆಸ್ ಲೈಕ್ ನನಗೆ ಶಾಕ್. ಅವ್ರುಗಳ್ಕಿಂತ ನಾನೇನು ಗುರು ಮಾಡಿದೆ, ಹೆಂಗೆ ಟ್ರೀಟ್ ಮಾಡಿಬಿಟ್ರು ಅಂದರೆ ನಾನೇನೋ ಇಡೀ ಏನಂತಾರೆ ಇಡೀ ಕಾಲೇಜಲ್ಲಿ ಏನೋ ಕಳ್ತನ ಮಾಡಿಬಿಟ್ಟಿದ್ದೀನಿ ಅಥವಾ ಯಾರೋ ಕಟ್ಟಿದ ಫೀಸನ್ನು ಎತ್ಕೊಬಂದ್ಬಿಟ್ಟಿದ್ದೀನಿ ಅನ್ನೋ ರೇಂಜಲ್ಲಿ ದೇ ಸ್ಟಾರ್ಟೆಡ್ ಟ್ರೀಟಿಂಗ್ ಮೀ ಆ್ಯಂಡ್ ದೇ ಸ್ಟಾರ್ಟೆಡ್ ಟೆಲಿಂಗ್ ಮೈ ಫ್ರೆಂಡ್ಸ್. ಆಗ ಚಿಕ್ಕ ಮಕ್ಕಳು ಏನು ಬರ್ತಾ ಇರೋದೇ ಮಾರ್ಕ್ಸ್ಗಳಿಗೋಸ್ಕರ ಅನ್ನೋ ಥರ ಆಡ್ಬಿಟ್ರು ಅವರೆಲ್ಲ. ಬಂದರು, ದೇ ಆರ್ ನಾಟ್ ಇವನ್ ಟಾಕಿಂಗ್ ಟು ಮೀ. ಏನಂತಾರೆ ಚಿಕ್ಕ ವಯಸ್ಸಲ್ಲಿ ಏನು ಕಲಿತಾರಲ್ವ ಅದನ್ನೇ ಲೈಫ್ ಟೈಮ್ ಇರುತ್ತೆ ಅನ್ನೋದಕ್ಕೆ ಇದೇ ಕಾರಣ ಕಂಡ್ರು. ದೇ ಸೆಡ್ ನಾಟ್ ಟು ಟಾಕ್ ವಿತ್ ಮೀ, ಬಟ್ ಪೀಪಲ್ ಅಂದರೆ ನನ್ನ ಕ್ಲಾಸ್ಮೇಟ್ಸ್ ಏನು ಮಾಡ್ತಿದ್ರು, ನನಗೆ ಟಾರ್ಚರ್ ಕೊಡೋಕ್ಕೆ ಶುರು ಮಾಡಿಬಿಟ್ರು. ನಾನು ತಿನ್ನೋ ಊಟಕ್ಕೆ ಬಂದು ಡಸ್ಟರ್ ಬಂದು ಹಿಂಗೆ ಮಾಡಿ ಡಸ್ಟೆಲ್ಲ ಊಟದ್ರಲ್ಲಿ ಬೀಳಿಸ್ಬಿಡೋದು. ಆಮೇಲೆ ಚಾಕ್ಪೀಸಿಂದ ತಲೆಗೆ ಹೊಡೆಯೋರು. ಆಮೇಲೆ ದೇ ಯೂಸ್ ಟು ಪೋರ್ ವಾಟರ್ ನನ್ನ ಯೂನಿಫಾರ್ಮ್ಗೆ ಹಿಂದ್ಗಡೆಗೆ. ಆ್ಯಂಡ್ ಎಷ್ಟು ಖತರ್ನಾಕ್ ಜನ ಇದ್ದರು ಅಂದರೆ ಸ್ಕರ್ಟ್ಸ್ ಇತ್ತು. ನಾನು ಕೆಳಗೆ ಕೂತಾಗ ಸ್ಕರ್ಟು ನೆಲಕ್ಕೆ ಟಚ್ ಆಗೋದು ದೊಡ್ಡದಿತ್ತು. ದೇ ಯೂಸ್ ಟು ಕಮ್ ಡೌನ್ ಆ್ಯಂಡ್ ಸ್ಟೇಪಲ್ ಹಾಕ್ಬಿಡೋರು. ಆ ಸ್ಕರ್ಟಿಗೆಲ್ಲ ಫುಲ್ ಸ್ಟೇಪಲ್ ಆಗಿರೋದು. ನಾನು ಮನೆಗೆ ಹೋಗುವಾಗ ಫುಲ್ ಸ್ಕರ್ಟ್ ಎಲ್ಲ ಸ್ಟೇಪಲ್ಸ್ ಆಗಿರೋದು. ನನಗೆ ತುಂಬ ಅಂದರೆ ಆ ವಯಸ್ಸಲ್ಲಿ ದಿಸ್ ಇಸ್ ಟೂ ಮಚ್ ಕಂಡ್ರು. ಆಮೇಲೆ ನನ್ನ ಫ್ರೆಂಡ್ಸ್ 4 ಜನ ಅಥವಾ 5 ಜನ ಏನಿದ್ರು, ದೇ ಯೂಸ್ ಟು ಟಾಕ್ ವಿತ್ ಮೀ ಇನ್ ವಾಶ್ರೂಮ್. ಒಂದಿನ ದೇ ಕೇಮ್ ಆ್ಯಂಡ್ ಸೆಡ್, ಇಲ್ಲ ರಾಜೇಶ್ವರಿ ಇದೆಲ್ಲ ಕ್ಲಾಸ್ ಟೀಚರ್ ಮಾಡೋಕ್ಕೆ ಹೇಳಿದ್ದಾರೆ, ಅಂದರೆ ಮಾತಾಡಬೇಡ ಅಂತ ಹೇಳಿದ್ದಾರೆ, ಬಟ್ ನಮ್ಮ ಕ್ಲಾಸವ್ರು ಸ್ವಲ್ಪ ಓವರಾಗಿ ಆಡ್ತಾ ಇದ್ದಾರೆ ಅಂತ ಹೇಳಿದ್ಲು. ದೆನ್ ಐ ಗಾಟ್ ಟು ನೋ ಏನಕ್ಕೆ ಇವ್ರು ನನ್ನ ಕ್ಲಾಸ್ಮೇಟ್ಸ್ ಇಷ್ಟೊಂದು ಟ್ರಿಗರ್ ಆಗಿದ್ದಾರೆ ಅಂತ. ಬಿಕಾಸ್ ಆಫ್ ದಟ್ ಒಂದೇ ಗರ್ಲಿಂದ ನಾನು ಇಡೀ ಇದರಿಂದ ಹಾಳಾಗಿದೆ. ನನ್ನ ಕರಿಯರೇ ಒಂಥರ ಬೇಜಾರಾಗೋ ಥರ ಆಗೋಗಿದೆ ಕಂಡ್ರು. ಆ ಹುಡುಗಿ ಮುಂದೆ ಬರಬೇಕು ಅನ್ನೋ ಕಾರಣಕ್ಕೆ ನಾನು ತುಳಿತಿರೋದು. ಇದನ್ನು ನಾನು ಮನೇಲಿ ಹೇಳಿದ್ರೆ ಎಲ್ಲಿ ಡ್ಯಾನ್ಸ್ ಬಿಟ್ಬಿಡು ಅಂತಾರೆ ಅಂತ ಭಯ. ನನ್ನ ಫ್ರೆಂಡ್ಸಿಗೆ ಶೇರ್ ಮಾಡ್ಕೊಂಡ್ರೆ ಎಲ್ಲಿ ಅವರು ಬೇರೆಯವ್ರ ಜೊತೆ ಸೇರಿಬಿಟ್ಟು ನನ್ನನ್ನೇ ರೇಗ್ಸೋಕ್ಕೆ ಶುರು ಮಾಡಿಬಿಡ್ತಾರೆ ಅನ್ನೋ ಭಯ. ಆ ಕಡೆ ಏನಂತಾರೆ, ಈ ಕಡೆ ಯಾರಿಗೆ ಹೇಳ್ಕೋಬೇಕು ಬಿಡಬೇಕು ಅಂತ ಗೊತ್ತಾಗ್ತಿರ್ಲಿಲ್ಲ. ನಂಗೆ ತುಂಬ ಬೇಜಾರಾಗೋದು. ಕ್ಲಾಸಿಗೆ ಹೋದರೂ ಅಳ್ತಾ ಇದ್ದೆ, ಅಂದರೆ ಸ್ಕೂಲಿಗೆ ಹೋದ್ರೆ ಅಳ್ತಾ ಇದ್ದೆ, ಸ್ಕೂಲಿಗೆ ಹೋಗೋಕ್ಕೂ ಅಳ್ತಾ ಇದ್ದೆ, ಸ್ಕೂಲಿಂದ ಬಂದಮೇಲೆ ಅಳ್ತಾ ಇದ್ದೆ, ರಾತ್ರಿಯೆಲ್ಲ ಅಳ್ಕೊತಾ ಇದ್ದೆ, ನಿದ್ದೆ ಮಾಡ್ತಿರ್ಲಿಲ್ಲ. ನಂಗೆ ಅಳ್ತಾನೆ ಇದ್ದೆ, ಕಣ್ಣೆಲ್ಲ ಊದ್ಕೊಳ್ಳೋಕೆ ಶುರು ಆಯಿತು. ನಮ್ಮ ಮನೆಯಲ್ಲಿ ಕೇಳಿದ್ರು, ಏನಾಯಿತು, ಯಾಕೆ ಹಿಂಗೆ ಅಳ್ತಾ ಇದೆಯಾ? ನಾನು ಅಂದೆ, ಇಲ್ಲ ನಂಗೆ ಹುಷಾರಿಲ್ಲ, ಅದಕ್ಕೋಸ್ಕರ ಅಳ್ತಿದ್ದೀನಿ. ಡಾಕ್ಟ್ರಿಗೆ ಕರ್ಕೊಂಡು ಹೋದ್ರು, ಏನೂ ಇಲ್ಲ, ಎಲ್ಲ ಆರಾಮಾಗಿದ್ದಾಳಲ್ಲ, ಯಾಕೆ ಅಂತ. ಆಮೇಲೆ ಕೂತ್ಕೊಂಡು ಕೇಳಿದ್ರು ಏನಾಯಿತು. ನಾನು ಅಂದೆ, ಹಿಂಗೆ ಆಗ್ತಿದೆ ಸ್ಕೂಲಲ್ಲಿ, ನನಗೆ ಸ್ಕೂಲ್ ಬೇಡ. ಇದು ಒಂದೇ ಮಾತು ನನ್ನ ಪೇರೆಂಟ್ಸ್ ವಾಸ್ ಸೋ ಗುಡ್. ನನ್ನ ಸ್ಕೂಲೇ ಚೇಂಜ್ ಮಾಡಿಸ್ಬಿಟ್ರು. ನಾನು ಇನ್ನೊಂದು ಸ್ಕೂಲಿಗೆ ಬಂದೆ. ಯಪ್ಪ, ನನಗೆ ಅನ್ಸುತ್ತೆ ನೀವು ಇದನ್ನು ಕೇಳಿದಾಗ ನಂಬೋದೇ ಇಲ್ಲ ಅಂತ, ಬಟ್ ನಂಗೆ ಇಷ್ಟೊಂದು ಟ್ರ್ಯಾಜಿಡಿ ನಡೆದ್ಬಿಟ್ಟಿದೆ ನನ್ನ ಈ ಡ್ಯಾನ್ಸ್ ಜರ್ನಿಯಲ್ಲಿ. ಇನ್ನೊಂದು ಸ್ಕೂಲ್ಗೆ ಹೋಗಿದ್ದೀನಿ. ಅಲ್ಲಿ 1 ವರ್ಷ ನಾನು ಸುಮ್ಮನೆ ಆಗಿಬಿಟ್ಟೆ ಕಂಡ್ರು. ಸ್ಕೂಲ್ಗೆ ಹೋದೆ, ನಂಗೆ ಇನ್ನೂ ಆ ಮೈಂಡ್ ಸೆಟ್ಟೆ, ಎಲ್ಲಿ ಇವ್ರಿಗೂ ಗೊತ್ತಿರುತ್ತೇನೋ ವಿಷಯ, ಏನು ಚಿಕ್ಕ ಹುಡುಗಿ ಇವ್ರಿಗೂ ವಿಷಯ ಗೊತ್ತಿರುತ್ತೇನೋ ಅಂತ. ನಂಗೆ ಇನ್ನೂ ನೆನಪಿದೆ ಇವೆಲ್ಲ ಟ್ರಾಮಾಗಳು, ಅಂದರೆ ಅದೆಲ್ಲ ಮರೆಯೋಕ್ಕಾಗಲ್ಲ ಕಂಡ್ರು. ಆಯಿತಾ, ಸರಿ ಮುಗೀತು, ಎಲ್ಲ ಆಯಿತು ಅಂದ್ಕೊಂಡು ಬಿಡು, ಇವಾಗಾದರೂ ಆರಾಮಾಗಿರೋಣ ಈ ಸ್ಕೂಲಲ್ಲಿ ಅಂತ ನಾನು ಅಂದ್ಕೊಂಡೆ. ನನಗೆ ನಿಜ ಬೇಜಾರಾಗುತ್ತೆ ಇವಾಗ ನಿಮಗೆ ಕೇಳಿದ್ರೆ, ಇಷ್ಟೇನಾ ಅಂತ ಅನಿಸ್ಬೋದು, ಬಟ್ ನಾನು ಅದನ್ನು ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ. ನನಗೆ ಗೊತ್ತು ಅದು ಎಷ್ಟು ಕಷ್ಟದ ಕೆಲಸ ಅಂತ. ಆಯಿತಾ, ಸರಿ ಆಯಿತು ಅಂದ್ಕೊಂಡು ಎಲ್ಲ ಮುಗೀತು. ಹೊಸ ಸ್ಕೂಲಿಗೆ ಜಾಯ್ನ್ ಆಗಿದ್ದೀನಿ. ಆ್ಯಂಡ್ ಐ ಆಮ್ ಹ್ಯಾಪಿ ದಟ್ ಅವ್ರು ಯಾರು ಇಲ್ಲ ಅಂತ. 1 ತಿಂಗಳಲ್ಲ, 6 ತಿಂಗಳು ಅನ್ಕೊಂತ, 1 ತಿಂಗಳು ಅಂತೀನಿ, 1 ವರ್ಷ ಅಲ್ಲ, 6 ತಿಂಗಳು ನಾನು ಸಮಾಧಾನ ಆಗೋಕ್ಕೆ, ನಾನು ಡ್ಯಾನ್ಸ್ ಆಡ್ತೀನಿ ಅಂತ ರೆಕಗ್ನೈಸ್ ಆಗೋಕ್ಕೆ 6 ತಿಂಗಳು ತೊಗೊಂತು. 7th ಮಂತ್, ಇಟ್ ವಾಸ್ August 15th ಅನ್ಕೋತೀನಿ, ಇಂಡಿಪೆಂಡೆನ್ಸ್ ಡೇ. ಆವಾಗ ನಾವು ಡ್ಯಾನ್ಸ್ ಮಾಡಬೇಕು. 2 ಕ್ಲಾಸ್ ಕಂಬೈನ್ ಆಗಿ ಡ್ಯಾನ್ಸ್ ಮಾಡಬೇಕು. ಅಂದರೆ ಅವ್ರಿಗೆ ಸಪ್ರೇಟ್ ಹೇಳ್ಕೊಟ್ಟಿದ್ದಾರೆ, ನಮಗೆ ಹೇಳ್ಕೊಟ್ಟಿದ್ದಾರೆ, ಸೇಮ್ ಸ್ಟೆಪ್ಗಳೇ. ಯಾಕಂದರೆ ಸೇರಿ ಹೇಳ್ಕೊಟ್ರೆ ತುಂಬ ಜನ ಆಗುತ್ತೆ, ಮಕ್ಕಳು ಇನ್ನೂ ಕಲಿಯಲ್ಲ ಅನ್ನೋ ಕಾರಣಕ್ಕೆ ಸಪ್ರೇಟಾಗಿ ಹೇಳ್ಕೊಟ್ಟಿದ್ರು. August 15th ನಾವು ಎಲ್ಲ ಜೊತೆಗೆ ಸೇರಿ ಡ್ಯಾನ್ಸ್ ಮಾಡಬೇಕು. ದೊಡ್ಡ ಸ್ಟೇಜೇ ಇತ್ತು.
ಡ್ಯಾನ್ಸ್ ಮಾಡಬೇಕು. ನನಗೆ ಮೋಸ್ಟ್ಲಿ ಅವತ್ತಾಗಿರೋ ಅಷ್ಟು ಏನೋ ಹಾರ್ಟ್ ಪೇಯ್ನ್ ಅಥವಾ ಹಾರ್ಟ್ ಅಟ್ಯಾಕ್ ಯಾವತ್ತೂ ಆಗಿರಲಿಲ್ಲ ಅಂತ. ಯಾಕಂದರೆ ದ ಸೇಮ್ ಗರ್ಲ್ ನನ್ನ ಮುಂಚೆ ಸ್ಕೂಲಲ್ಲಿ ಯಾವ ಗರ್ಲ್ ನಂಗೆ ಇಷ್ಟು ಟಾರ್ಚರ್ ಇಟ್ಟಿದ್ಲೋ ಆ ಹುಡುಗಿ ಮತ್ತೆ ಆ ಸ್ಕೂಲಿಗೆ ಸೇರಿದ್ದಾಳೆ. ನಾನು ಎ ಸೆಕ್ಷನ್ ಆದರೆ ಅವಳು ಸಿ ಸೆಕ್ಷನ್. ಅದಕ್ಕೆ ನಾವು ಅಷ್ಟು ಮೀಟೇ ಆಗ್ತಿರ್ಲಿಲ್ಲ. ಯಾಕಂದರೆ ಸಿ ಅವರು ಏನಂತಾರೆ, ಇನ್ನು ಎ ಬಿ ಸಿ ಕಂಡು ಎ ಅವರು ಈ ಕಡೆಯಿಂದ ಹೋಗ್ಬಿಡೋದು, ಸಿ ಅವರು ಈ ಕಡೆಯಿಂದ ಹೋಗ್ಬಿಡೋದು, ಆ ಥರ ಇತ್ತು. ಅಂದರೆ ಮೆಟ್ಲಿತ್ತು, ಅಲ್ಲೆಲ್ಲ ಹೋಗ್ಬಿಡ್ತಿದ್ದೆ. ವಿ ಯೂಸ್ ಟು ನಾಟ್ ಟಾಕ್ ಟು ಈಚ್ ಅದರ್ ಆ್ಯಕ್ಚುಲಿ. ಎ ಬಿ ಸಿ ಸೆಕ್ಷನ್ ಆಫ್ ಸೇಮ್ ಗ್ರೇಡ್, ಬಟ್ ನಾವು ಟಾಕ್ ಮಾಡ್ತಿರ್ಲಿಲ್ಲ, ಒಬ್ರಿಗೊಬ್ರು ಮಾತಾಡ್ತಿರ್ಲಿಲ್ಲ. ನಾವಾಯಿತು ನಮ್ಮ ಸ್ಕೂಲ್ ಆಯಿತು ಓಡಿ ಬಂದುಬಿಡ್ತಿದ್ವಿ. 2-3 ಸತಿ ಅವಳು ನನ್ನ ನೋಡಿದಾಳೆ, ನಾನು ಅವಳನ್ನ ನೋಡಿಲ್ಲ. ಅವತ್ತೇ ನಾನು ನೋಡಿದ್ದೀನಿ. ನನಗೆ ಶಾಕ್, ನನಗಿನ್ನ ನಂಬೋಕ್ಕಾಗ್ತಿಲ್ಲ. ಆ ಹುಡುಗಿನೇನಾ ಇದು ಅಂತ. ನನಗೆ ಏನು ಮಾಡಬೇಕಂತ ಗೊತ್ತಾಗಲಿಲ್ಲ. ನಾನು ಡ್ಯಾನ್ಸ್ ಆಡ್ಬಿಟ್ಟು ಓಡೋಗ್ಬಿಟ್ಟೆ ಮನೆಗೆ. ಇನ್ನು 2 ಪೀರಿಯಡಿಗೆ ಇರಬೇಕಿತ್ತು. ಮ್ಯಾಮ್ ನಂಗೆ ಹೊಟ್ಟೆ ನೋವ್ತಿದ್ದೆ, ಓಡಿ ಬಂದುಬಿಟ್ಟಿದ್ದೀನಿ ನಾನು. ಮನೆಗೆ ಬಂದೆ, ನಮ್ಮ ಅಮ್ಮಂಗೆ ಹೇಳಿದೆ, ಅಮ್ಮ ಈ ಥರ ಆ ಹುಡುಗಿನೇ ಇದ್ದಾಳೆ ಅಮ್ಮ, ನಂಗೆ ಭಯ ಆಗ್ತಾಯಿದೆ, ನಾನು ಸ್ಕೂಲ್ಗೆ ಹೋಗೋಲ್ಲ, ಇದು ಚೇಂಜ್ ಮಾಡಿಬಿಡಿ, ಇಲ್ಲಾಂದ್ರೆ ಅವಳು ನಂಗೆ ಟಾರ್ಚರ್ ಕೊಡ್ತಾಳೆ. ನಮ್ಮಮ್ಮ ಇದ್ದವ್ರು, ಎಷ್ಟು ದಿನ ಹೆದರ್ಕೊಂತೀಯ ಜನಕ್ಕೆ, ಮಾಡು, ತಲೆ ಕೆಡಿಸ್ಕೋಬೇಡ. ನಮ್ಮಮ್ಮನೇ ಸಪೋರ್ಟ್ ಕೊಟ್ಟಾಗ ಇನ್ಯಾರಿಗೆ ನಾ ಕೇರ್ ಮಾಡಬೇಕು? ತಲೆ ಕೆಡಿಸ್ಕೊಳ್ದೆ ಐ ಸ್ಟಾರ್ಟ್ ಡ್ಯಾನ್ಸಿಂಗ್. ಮತ್ತು ಅದೇ ಒಳ್ಳೆ ಹೆಸರು ತಗೊಂಡೆ, ಅದೇ ಒಳ್ಳೆ ಜನನ ಸಂಪಾದಿಸ್ಕೊಂಡೆ. ಮತ್ತೆ ಅವಳು ಉರಿತು. ಆ್ಯಂಡ್ ಸಿ ಸ್ಟಾರ್ಟೆಡ್ ಇನ್ಫ್ಲೂಯೆನ್ಸಿಂಗ್ ಅಗೇನ್. ಅವ್ರ ಅಪ್ಪ ಬಂದರು. ನಂಗೆ ಗೊತ್ತಿತ್ತಲ್ಲ ಅವ್ರ ಅಪ್ಪಯಿಂದನೇ ಹಿಂಗೆಲ್ಲ ಆಗಿರೋದು ಹಳೆ ಸ್ಕೂಲಲ್ಲಿ ಅಂತ. ಅವ್ರ ಅಪ್ಪ ಬಂದಾಗ ನಾನು ತಲೆ ಕೆಡಿಸ್ಕೊಳ್ದೆ. ಐ ವೆಂಟ್ ಆ್ಯಂಡ್ ಐ ಸ್ಟೂಡ್, ಅಂಕಲ್ ನಿಮ್ಮ ಮಗಳಿಗೆ ಡ್ಯಾನ್ಸ್ ಬಂದಿಲ್ಲ ಅಂದೆ. ನಾನೇನು ಮಾಡೋಕ್ಕಾಗಲ್ಲ, ನನಗೆ ಡ್ಯಾನ್ಸ್ ಬರ್ತಿದೆ, ನಾನು ಡ್ಯಾನ್ಸ್ ಗೊತ್ತು, ಎಲ್ಲ ಗೊತ್ತು, ನಾನು ಯಾಕೆ ಹಿಂದೆ ಯೋಚನೆ ಮಾಡಲಿ? ನೀವು ಯಾಕೆ ಇಷ್ಟೊಂದು ನಂಗೆ ಟಾರ್ಚರ್ ಕೊಡ್ತಾನೆ ಹಂಗೆ ಹೇಳಿದೆ. ನೀವು ಯಾಕೆ ಇಷ್ಟೊಂದು ಟಾರ್ಚರ್ ಕೊಡ್ತಾ ಇದ್ದೀರಾ? ಆ ಅಂಕಲ್ ಇದ್ದವರು, ಏನಮ್ಮ ಇಷ್ಟು ಚಿಕ್ಕ ವಯಸ್ಸಲ್ಲಿ ಇಷ್ಟು ದೊಡ್ಡ ಮಾತಾಡ್ತಿದ್ಯಾ? ಅಷ್ಟೇ, ಹಾಂ, ಕಷ್ಟ ಅನುಭವಿಸ್ತಿರೋದು ನಾನು. ಅಲ್ಲಿ ಏನಾಗ್ತಿದೆ, ಅದು ಎಷ್ಟು ಡಿಪ್ರೆಷನ್ಗೆ ಹೋಗಿದ್ದೆ ಅನ್ನೋದು ನನಗೆ ಗೊತ್ತು. ಅಂಥದ್ರಲ್ಲಿ ಜಾಸ್ತಿ ಮಾತಾಡ್ತಿದ್ಯಾ, ಅದು ಇದು ಅನ್ನೋಕ್ಕೆ ಶುರು ಮಾಡಿದ್ರೆ ನಾನು ತಲೆ ಕೆಡಿಸ್ಕೊಳ್ಳಿ, ಹೇಳೋದೆಲ್ಲ ಹೇಳ್ಬಿಟ್ಟು ಐ ವೆಂಟ್ ಟು ಕ್ಲಾಸ್. ನೆಕ್ಸ್ಟ್ ಡೇ ಅವ್ರ ಅಪ್ಪಂಗೆ ಏನು ತಲೆ ಬಂತು ಗೊತ್ತಿಲ್ಲ. ಅವ್ರು ಬಂದರು ಆ ಮಗಳನ್ನ ಕರ್ಕೊಂಡು. ಅವಳ ಮಗಳ ಹತ್ರ ನನಗೆ ಸಾರಿ ಕೇಳಿಸಿದ್ರು. ಆ್ಯಂಡ್ ಆ ಅಂಕಲ್ ನಂಗೆ ಒಂದು ಚಾಕ್ಲೇಟ್ ಕೊಟ್ಟರು. ಆ್ಯಂಡ್ ಐ ವಾಸ್ ಲೈಕ್ ವಾವ್. ನಂಗೆ ಅವಾಗ ಗೊತ್ತಾಯಿತು, ಈ ಮಕ್ಕಳು ಅವರು ಒಳ್ಳೇದಕ್ಕೋಸ್ಕರ ಎಷ್ಟು ಪೇರೆಂಟ್ಸಿಗೆ ಸುಳ್ಳು ಹೇಳಿರ್ತಾರೆ ಅಂತ. ಅಂಕಲ್ ಏನಾದರೂ ಗೊತ್ತಾ, ಇಲ್ಲಮ್ಮ ಅವಳಂದ್ಲು ನೀನು ತುಂಬ ಟಾರ್ಚರ್ ಕೊಡ್ತಾ ಇದೆಯಾ ಡ್ಯಾನ್ಸ್ ಆಡಬಾರ್ದು ಅನ್ನೋ ಕಾರಣಕ್ಕೆ, ಅದಕ್ಕೋಸ್ಕರ ನಾನು ಹೋದ ಸ್ಕೂಲಲ್ಲಿ ಹಂಗೆ ಹೇಳಿದ್ದು. ಆ ಹೋದ ಸ್ಕೂಲಲ್ಲಿ ಇವಳಿಗೆ ಕಮ್ಮಿ ಮಾರ್ಕ್ಸ್ ಬಂತು, ಕರೆಕ್ಟಾಗಿ ಅವಳು ಓದ್ತಿಲ್ಲ ಅನ್ನೋ ಕಾರಣಕ್ಕೆ ನಾನು ಈ ಸ್ಕೂಲಿಗೆ ಹಾಕಿದ್ದೀನಿ, ನೀನು ಇಲ್ಲೇ ಇದೆಯಾ ಅಂದರು. ನಾನು ಆಯ್ತು ಅಂಕಲ್ ಅಂದ್ಬಿಟ್ಟು ನಾನು ವಾಪಸ್ ಬಂದುಬಿಟ್ಟೆ. ಟ್ರಾಮಾ ಎಂಡ್ ಆಯಿತು ಅಂತ ಅಂದ್ಕೊಂಡೆ. ಹರ್ ನೇಮ್ ವಾಸ್, ನಾನು ಅವಳನ್ನ ಹೆಸರು ಹೇಳಬಾರ್ದು ಅಂತ ಅನ್ಕೋತೀನಿ, ಬಟ್ ಅವಳು ಮಾಡಿರೋ ಇದಕ್ಕೆ ಅವಳ ಹೆಸರನ್ನ ನಾನು ಏನಂತಾರೆ ದೊಡ್ಡ ದೊಡ್ಡ ಬ್ಯಾನರಲ್ಲಿ ಹಾಕಿಸಿ ಈ ಹುಡುಗಿ ಸರಿ ಇಲ್ಲ ಅಂತ ಹಾಕ್ಸ್ಬಿಡೋಣ ಅನ್ನೋಷ್ಟು ಕೋಪ ಬರುತ್ತೆ. ಅವಳ ಹೆಸರನ್ನ ಅವಳ ಹೆಸರು ಶಾಲಿನಿ SN ಅಂತ. ಬ್ರೋ, ಇಫ್ ಯು ವಾಚಿಂಗ್ ದಿಸ್ ವಿಡಿಯೋ, ಯು ರೂಯಿಂಡ್ ಮೈ ಲೈಫ್. ಆ್ಯಂಡ್ ಕರ್ಮ ಸುಮ್ಮನೆ ಮಾತ್ರ ಬಿಡಲ್ಲ. ನೀನು ಚಿಕ್ಕ ವಯಸ್ಸಲ್ಲಿ ಏನು ಮಾಡಿದ್ಯಾ ಅದು ಈಗ ಅನುಭವಿಸ್ತೀಯಾ, ಬರೆದಿಟ್ಕೊ. ಇನ್ ಕೇಸ್ ನೋಡ್ತಿದ್ರೆ ನೋಡ್ಕೊಳ್ಳಿ, ತಲೆ ಕೆಡಿಸ್ಕೊಳ್ಳಲ್ಲ. ಅಲ್ಲಿಗೆ ಮುಗೀತು, ಸ್ಕೂಲ್ ಡೇಸ್ ಮುಗೀತು. ನಾನು ಒಂದು ಸ್ಕೂಲಿಗೆ ಸೇರಿಕೊಂಡೆ. ಅಲ್ಲಿ ನನಗೆ ಡ್ಯಾನ್ಸ್ ಕರಿಯರ್ ಚೆನ್ನಾಗಿ ಹೋಯಿತು. ಲೈಕ್ ಎಲ್ಲ ಡ್ಯಾನ್ಸ್ಗೂ ನಾವು ಡ್ಯಾನ್ಸ್ ಮಾಡ್ತಾಯಿದ್ವಿ, ಸೋಲೋ ಮಾಡ್ತಿದ್ದೆ, ಗ್ರೂಪ್ ಮಾಡ್ತಿದ್ದೆ, ಎಲ್ಲ ಚೆನ್ನಾಗಾಯಿತು. 10th ಬಂತು. 10th ಸ್ವಲ್ಪ ಗೊತ್ತಲ್ಲ, ಸ್ಟಡೀಸ್ ಪ್ರೆಷರಿಂದ ನಾನು ಅಷ್ಟೊಂದು ಡ್ಯಾನ್ಸ್ ಮೇಲೆ ಫೋಕಸ್ ಮಾಡಲಿಲ್ಲ. 10th ಮುಗೀತು ಆ್ಯಂಡ್ ಐ ವೆಂಟ್ ಟು PU ಅಲ್ಲಿ ನಾನು ಅಲ್ಲೂ ಕೂಡ ರೆಕಗ್ನಿಷನ್ ಪಡ್ಕೊಂಡೆ. ಫಸ್ಟ್ ಇನಾಗ್ರೇಷನ್ ಆಫ್ ಫ್ರೆಷರ್ಸ್ ಡೇನೋ ಸರಿಯಾಗಿ ಡ್ಯಾನ್ಸ್ ಆಡ್ಬಿಟ್ಟು ಎಲ್ಲರೂ ಪಟಾಯಿಸ್ಕೊಂಬಿಟ್ಟೆ, ಎಲ್ಲ ಟೀಚರ್ಸು ಎಲ್ಲದನ್ನು. ಅಂದರೆ ನಾನು ಏನಾದರೂ ತಪ್ಪು ಮಾಡೋದೇ ಎಷ್ಟು ಡ್ಯಾನ್ಸ್ ಮಾಡೋದಷ್ಟೇ ಅಲ್ಲ, ಓದಲೂಬೇಕು, ಡ್ಯಾನ್ಸ್ ಮಾಡೋದಷ್ಟೇ ಅಲ್ಲ, ಈ ಥರ ಕರೆಕ್ಟಾಗಿ ಮಾಡಲೂಬೇಕು ಅನ್ನೋಕ್ಕೆ ಶುರು ಮಾಡಿಬಿಟ್ರು ಜನ. ಏನು ಮಾಡೋದು, ಜನ ಹಾಳಾಗೋಗ್ಬಿಟ್ಟಿದ್ದಾರೆ, ಹಂಗಾಗ್ಬಿಟ್ಟಿದೆ ಕತೆ. ಸರಿ ಆಯಿತು. PU ಅಲ್ಲಿ ನಾನು ಇನ್ನೊಂದು ವ್ಲಾಗ್ ಬರುತ್ತೆ, ನಾನು PU ಅಲ್ಲಿ ಏನೇನು ಟ್ರಾಮಾ ಆಗಿದೆ ಅನ್ನೋದನ್ನು ನಾನು ನಿಮಗೆ ಹೇಳ್ತೀನಿ. ಆ ವ್ಲಾಗಲ್ಲಿ ನೀವು ನೋಡ್ಬೋದು. ಸೊ ಆ PU ಅಲ್ಲಿ ಆ ಟ್ರಾಮಾದಿಂದ ಸೆಕೆಂಡ್ ಇಯರ್ ನಾನು ಅಷ್ಟು ಪರ್ಫಾರ್ಮೆನ್ಸ್ ಕೊಡಲಿಲ್ಲ, ಫಸ್ಟ್ ಇಯರ್ ಅಷ್ಟೇ ಕೊಡೋಕ್ಕಾಯಿತು.
ಸರಿ ಪಿ ಯು ಮುಗೀತು. ವೆನ್ ಐ ಡಿಗ್ರಿ ಬಂತು. ಡಿಗ್ರಿ ಸಮಥಿಂಗ್ ಫೇಸ್, ಎಲ್ಲರೂ ನನ್ನ ರೆಕಗ್ನೈಸ್ ಮಾಡಿದ್ರು, ಎಲ್ಲರೂ ನನ್ನ ಡ್ಯಾನ್ಸ್ನ ಏನು ಅಪ್ರಿಷಿಯೇಟ್ ಮಾಡಿದ್ರು. ಆ್ಯಂಡ್ ಐ ಗಾಟ್ ಅ ನ್ಯಾಷನಲ್ ಲೆವೆಲ್ ಪಾರ್ಟಿಸಿಪೇಟಿಂಗ್ ಆಪರ್ಚುನಿಟೀಸ್. ಹೌದು, ನಾನು ನ್ಯಾಷನಲ್ ಲೆವೆಲ್ಗೆ ಹೋಗಿದ್ದೀನಿ. ಸೊ ದ್ಯಾಟ್ ಐಮ್ ನ್ಯಾಷನಲ್ ಲೆವೆಲ್ ಡ್ಯಾನ್ಸರ್ ಕೂಡ. ಐ ಆಮ್ ವೆರಿ ಹ್ಯಾಪಿ ಫಾರ್ ದ್ಯಾಟ್, ನನ್ನ ಡಿಗ್ರಿಯಲ್ಲಿ ನನಗೆ ಇದು ಸಿಕ್ಕಿದ್ದಕ್ಕೆ. ಆ್ಯಂಡ್ ಈಗ ಡಬಲ್ ಡಿಗ್ರಿಯಲ್ಲಿ ಸದ್ಯಕ್ಕೆ ಐ ಆಮ್ ಡೂಯಿಂಗ್, ಆ್ಯಂಡ್ ಎವ್ರಿ ಒನ್ ನೋಸ್ ಲೈಕ್ ನಾನು ಡ್ಯಾನ್ಸರ್ ಅಂತ. ಐ ಆಮ್ ಸೋ ಥ್ಯಾಂಕ್ಫುಲ್. ಯಾರ್ಯಾರು ನನ್ನ ಡ್ಯಾನ್ಸ್ನ ಇಷ್ಟಪಟ್ಟಿದ್ದೀರಾ, ಯಾರ್ಯಾರು ನನ್ನ ಈ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ, ಯಾರು ಇಲ್ಲಿ ತನಕ ಕೇಳಿದ್ದೀರಾ, ಐ ಆಮ್ ರಿಯಲಿ ಹ್ಯಾಪಿ ಫಾರ್ ಯು ಗೈಸ್. ಸೊ ಥ್ಯಾಂಕ್ ಯು ಸೋ ಮಚ್. ಹೀಗೆ ನಿಮ್ಮ ಸಪೋರ್ಟ್, ಹೀಗೆ ನಿಮ್ಮ ಎನ್ಕರೇಜ್ಮೆಂಟ್ ಇರಬೇಕು. ಆ್ಯಂಡ್ ಸ್ಟಾಪ್ ಇವಾಗ ನೀವು ಫುಲ್ಲು ಏನು ಮುಗೀತು ಬಿಡು ವ್ಲಾಗ್. ನಾನು ಅಚೀವ್ಮೆಂಟ್ಸ್ ಹೇಳೋದು ಬೇಡವಾ, ಸ್ವಲ್ಪ ಜನನ ಉರ್ಸೋದು ಬೇಡವಾ ಹೇಳಿ. ಸೊ ವೆನ್ ಇಟ್ ಕಮ್ಸ್ ಟು ಕೊಲಾಬ್ರೇಷನ್ಸ್, ನಾನು ಇಲ್ಲಿ ತನಕ ಐ ಹ್ಯಾವ್ ಕೊಲಾಬ್ರೇಟೆಡ್ ವಿತ್ 4 ಡ್ಯಾನ್ಸ್ ಕ್ಲಾಸಸ್, 3 ಸ್ಕೂಲ್ಸ್, ಆ್ಯಂಡ್ ಪರ್ಸ್ನಲ್ ಏನು ಕೋಚ್ ಆಗಿ ಕೂಡ ನಾನು, ಐ ಮೀನ್ ಡ್ಯಾನ್ಸ್ ಕೋಚ್ ಆಗಿ ಕೂಡ ಕೆಲಸ ಮಾಡಿದ್ದೀನಿ. ಅರೌಂಡ್ 15 ಜನಕ್ಕೆ ಪರ್ಸ್ನಲ್ ಕೋಚ್ ಆಗಿದ್ದೀನಿ. ಆ್ಯಂಡ್ ಈಗ ರೀಸೆಂಟಾಗಿ ಒಂದು 2 ಆಗಿದ್ದೀನಿ, ಬಿಕಾಸ್ ಸ್ವಲ್ಪ ಎಜುಕೇಷನ್ ಇದರಿಂದ ನಾನು ಫೋಕಸ್ ಮಾಡೋಕ್ಕಾಗ್ತಾಯಿಲ್ಲ ಸ್ಟೂಡೆಂಟ್ಸ್ ಮೇಲೆ. ಆ್ಯಂಡ್ ಆಲ್ಸೋ ಮೋರ್ ದೆನ್ 1200 ಜನಕ್ಕೆ ನಾನು ಹೇಳ್ಕೊಟ್ಟಿದ್ದೀನಿ ಡ್ಯಾನ್ಸ್ನ. ಆ್ಯಂಡ್ ತುಂಬ ಜನ ನನ್ನ ಸ್ಟೂಡೆಂಟ್ಸ್ ಇದ್ದಾರೆ. ಈಗಲೂ ಕೂಡ 1-2 ಸ್ಕೂಲಿಗೆ ಕೊಲಾಬ್ರೇಟ್ ಆಗಿದ್ದೀನಿ. ಸೊ ಅವರ ಡ್ಯಾನ್ಸ್ ಈವೆಂಟ್ಗಳಿಗೆಲ್ಲ ನಾನೇ ಹೇಳ್ಕೊಡ್ತಾ ಇರೋದು. ಆ್ಯಂಡ್ ತುಂಬ ಜನ ಲೈಕ್ ಹೇಳ್ಕೊಡಿ ಅಂತ ಬರ್ತಾರೆ. ಸೊ ಅವ್ರಿಗೂ ಕೂಡ ನಾನು ಪರ್ಸ್ನಲ್ ಗುರು ಆಗಿ ನಾನು ಹೇಳ್ಕೊಡ್ತಾ ಇದ್ದೀನಿ. ಆ್ಯಂಡ್ ನನ್ನ ಡ್ಯಾನ್ಸ್ ಇನ್ಸ್ಪಿರೇಷನ್ ಇರ್ತಾರಲ್ಲ, ಒಂದನೇದು ಇಟ್ ಈಸ್ ಪ್ರಭುದೇವ್ ಸರ್. ನಾನು ಅವ್ರ ದೊಡ್ಡ ಅಭಿಮಾನಿ, ತುಂಬ ದೊಡ್ಡ ಅಭಿಮಾನಿ. ಒಂದು ಕಡೆಯಿಂದ ನಾನು ಡ್ಯಾನ್ಸ್ ಬಿಡದೇ ಇರೋಕ್ಕೆ ಕಾರಣ ಕೂಡ ಅವರೇ. ಆಮೇಲೆ ನ್ಯಾಷನಲ್ ಲೆವೆಲ್ ಡ್ಯಾನ್ಸರ್. ನಾನು ಸ್ಟೇಟ್ ಲೆವೆಲ್ಗೂ ಹೋಗಿದ್ದೀನಿ ಡ್ಯಾನ್ಸಲ್ಲಿ, ನ್ಯಾಷನಲ್ ಲೆವೆಲ್ಗೂ ಹೋಗಿದ್ದೀನಿ ಡ್ಯಾನ್ಸಲ್ಲಿ. ಹುಬ್ಳಿ ಧಾರವಾಡಲ್ಲಿ ನಡೀತು ನನ್ನ ನ್ಯಾಷನಲ್ ಲೆವೆಲ್ ಏನು ಕಾಂಪಿಟೇಷನ್. ಆ್ಯಂಡ್ ನಾನು ಇಡೀ ನನ್ನ ಕಾಲೇಜ್, ಇಡೀ ಡಿಗ್ರಿ ಕಾಲೇಜಲ್ಲಿ ಅರೌಂಡ್ 600-700 ಏನೋ ಜನ ಇರ್ತಾರೆ, ನಂಗೆ ಅಷ್ಟು ಕರೆಕ್ಟಾಗಿ ಗೊತ್ತಿಲ್ಲ. ಅಷ್ಟು ಜನದಲ್ಲಿ ನಾನು ಸೆಲೆಕ್ಟ್ ಆಗಿ ಐ ವೆಂಟ್, ಏನಂತಾರೆ, ಸ್ಪ್ಯಾನ್ ಆಫ್ 1 ವೀಕ್ದು. ಸೊ ಅಲ್ಲಿ ಹೋಗಿ ಎಲ್ಲ ಪಾರ್ಟಿಸಿಪೇಟ್ ಮಾಡಿ. ಆ್ಯಂಡ್ ಐ ಸಾ ಮೋದಿ, ಪ್ರಧಾನ ಮಂತ್ರಿ ಮೋದಿ ಅವ್ರನ್ನ ನೋಡಿದ್ದೀನಿ, ಅವ್ರನ್ನ ತುಂಬ ಹತ್ತಿರದಿಂದ ನೋಡಿದ್ದೀನಿ. ಆ್ಯಂಡ್ ಅವಾಗ ಬೊಮ್ಮಾಯಿ ಸರ್ ಇದ್ದರು CM ಆಗಿ. ಸೊ ಅವ್ರನ್ನೂ ಕೂಡ ತುಂಬ ಹತ್ತಿರದಿಂದ ನೋಡಿದ್ದೀನಿ. ಗೈಸ್, ನೀವು ನಂಬ್ತಿರೋ ಬಿಡ್ತಿರೋ, ಅವರಿಬ್ಬರು ಎಷ್ಟು ಹಂಬಲ್ ಅಂದರೆ ವಾವ್. ನನಗೆ ಹೆಂಗೆ ಅನಿಸ್ತು ಅಂದರೆ, ಅಲ್ಲ ಗುರು, ದೊಡ್ಡ ಜನ, ನಾನು ಯಾವಾಗಲೂ ಅನ್ಕೋತೀನಿ ದೊಡ್ಡ ಜನ ಹೆವಿ ಕೆಟ್ಟವ್ರು ಇರ್ತಾರೆ, ದುಡ್ಡಿನ ಮದ ಇರುತ್ತೆ. ನೋ, ನಾನು ನಿಜ ಹೇಳ, ಮೋದಿ ಸರ್ ಅವರು ಎಷ್ಟು ಹಂಬಲ್ ಗೊತ್ತಾ. ಹಿ ಯೂಸ್ ಟು ಬೋ ಹಿಸ್ ಹೆಡ್ ಆ್ಯಂಡ್ ಡೂ ನಮಸ್ಕಾರ ಟು ಎವ್ರಿ ಪೀಪಲ್. ನಮ್ಮ ಚಿಕ್ಕ ಮಕ್ಳಿಗೂ ಮಾಡಿದ್ದಾರೆ ಅವರು. ಆ್ಯಂಡ್ ಬೊಮ್ಮಾಯಿ ಸರ್ ಕೂಡ ಒಂದು ಮಗು, ಶಿ ಸ್ಟ್ಯಾಂಡ್ ಆನ್ ಅ ಗ್ರಿಲ್ ಹಾಕಿರ್ತಾರೆ ಅವ್ರ ಹತ್ರ ಹೋಗಬಾರ್ದು ಅಂತ, ಆಯಿತಾ. ಗ್ರಿಲ್ ಅಲ್ಲ, ಒಂದು ಸ್ಟ್ಯಾಂಡ್ ಥರ ಹಾಕಿರ್ತಾರೆ. ಶಿ ಸ್ಟ್ಯಾಂಡ್, ಗ್ರಿಲ್ ಬಿದ್ದೋಯ್ತು. ಅಂದರೆ ಬೊಮ್ಮಾಯಿ ಸರು ಮತ್ತು ಮೋದಿ ಅವರು ಮುಂದೆ ಹೋದರು, ಗ್ರಿಲ್ ಬಿದ್ದೋಯ್ತು. ಅಂದರೆ ಬಿದ್ದೋಯ್ತು ಅಂದರೆ ಇಟ್ ವಾಸ್ ಅಬೌಟ್ ಟು ಫಾಲ್. ಬಟ್ ಅಲ್ಲಿ ನಿಂತಿರ್ತಾರಲ್ವ, ಅವರು ತೆಗೆದು ನಿಲ್ಲಿಸಿದ್ರು ಅದನ್ನು. ನಿಲ್ಸಿದ ತಕ್ಷಣವೇ ಬೊಮ್ಮಾಯಿ ಸರ್ ಅವ್ರು ಹಿಂದೆ ತಿರುಗಿ ಪರವಾಗಿಲ್ಲ ಅಂದರು. ಅಂದರೆ ಅವರು ಕೋಪ ಮಾಡ್ಕೊಳ್ಳಿಲ್ಲ. ಹೀಸ್ ವೆರಿ ಕಾಮ್, ಆಲ್ವೇಸ್ ಸ್ಮೈಲಿಂಗ್, ಚಾರ್ಮಿಂಗ್ ಎಲ್ಲ ಇತ್ತು. ಐ ಆಮ್ ವೆರಿ ಹ್ಯಾಪಿ ಅವ್ರನ್ನ ತುಂಬ ಹತ್ತಿರದಿಂದ ನೋಡಿದ್ದೀನಿ ಅಂತ. ಸೊ ಇದು ನನ್ನ ಡ್ಯಾನ್ಸ್ ಜರ್ನಿ ಇತ್ತು ಕಣ್ರೋ. ಆಮೇಲೆ ತುಂಬ ಟ್ರಾಮಾ ಅನುಭವಿಸ್ಬಿಟ್ಟಿದ್ದೀನಿ, ತುಂಬ ಇದೆ. ಹಂಗೆ ಹೇಳ್ತಾ ಹೋದರೆ ತುಂಬ ಲಾಂಗ್ ಆಗಿಬಿಡುತ್ತೆ ವೀಡಿಯೋ. ಇದು ತುಂಬ ಮೇನ್ ಫೋಕಸ್ ಅಂದ್ಕೊಳ್ಳಿ. ಆಮೇಲೆ ತುಂಬ ಜನ ಆಡ್ಕೊಂಡಿರೋರು ಇದ್ದಾರೆ, ತುಂಬ ಜನ ನನ್ನ ಹೀಯಾಳ್ಸಿರೋರು ಇದ್ದಾರೆ, ತುಂಬ ಜನ ನನ್ನ ನೋಡಿಕೊಂಡು ನಗ್ಗಿರೋರು ಇದ್ದಾರೆ. ಗೈಸ್, ನಾನು ಮಾಡಿರೋ ಅಷ್ಟು ಅಚೀವ್ಮೆಂಟ್ ನೀವುಗಳು ಮಾಡೋಕ್ಕೆ ಇನ್ನೂ ತುಂಬ ಲೈಫ್ ಸ್ಪ್ಯಾನ್ ತೊಗೊಳ್ತೀರಾ ನೀವುಗಳು. ನಾನು ಆಗಲೇ ಅಚೀವ್ಮೆಂಟ್ ಮಾಡಿ ನಿಂತಿದ್ದೀನಿ. ನೀವು ಇನ್ನೂ ಈಗ ಸ್ಟಾರ್ಟ್ ಮಾಡ್ತೀರಾ ಅಂದರೆ ನಿಮ್ಮ ಏಜ್ ನಿಮ್ಮ ಥರ ನಿಲ್ಲಲ್ಲ, ಮಾಡುವಾಗ ಮಾಡ್ಕೊಂಬಿಡ್ಬೇಕು. ಸೊ ನನ್ನ ಜರ್ನಿ 3rd ಸ್ಟ್ಯಾಂಡರ್ಡಿಂದ ಇಲ್ಲಿ ತನಕ ನಾನು ಹಾಗೆ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ತನಕ ನನ್ನ ವ್ಲಾಗ್ನ ನೋಡಿರೋರು ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಏನಾದರೂ ತಪ್ಪು ಮಾತಾಡಿದರೆ ಅಥವಾ ಏನಾದರೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡೋ ಥರ ಮಾತಾಡಿದರೆ ಐ ಆಮ್ ರಿಯಲಿ ಸಾರಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ವಾಚ್ ಮಾಡಿದ್ದಕ್ಕೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಗೈಸ್, ದಯವಿಟ್ಟು ನಿಮ್ಮ ಸಬ್ಸ್ಕ್ರೈಬ್ ಮಾಡೋದು ತುಂಬ ನನಗೆ ಇಂಪಾರ್ಟೆಂಟ್. ನಿಮ್ಮ ಸಪೋರ್ಟ್ ಹೀಗೆ ಇರಬೇಕು. ಸೊ ಅಂಟಿಲ್ ದೆನ್ ವೆಯ್ಟ್ ಫಾರ್ ನೆಕ್ಸ್ಟ್ ವ್ಲಾಗ್ ಯಾವ್ದು ಮಾಡಬೇಕು ಅಂತ ಕೂಡ ನನಗೆ ನೀವು ಹೇಳಿ, ಕಮೆಂಟ್ ಬಾಕ್ಸಲ್ಲಿ ಹಾಕಿ, ಅಥವಾ ನಾನು ಇನ್ಸ್ಟಾಗ್ರಾಮ್ ID
ಅಲ್ಲಿ ಹಾಕಿ. ಸೊ ಇನ್ಸ್ಟಾಗ್ರಾಮ್ ಐ ಡಿ ನಾನು ಮುಂಚೆ ವಿಡಿಯೋದಲ್ಲಿ ಹಾಕಿಲ್ಲ ಅಂದರೆ ನಾನು ಇಲ್ಲಿ ಹಾಕ್ತೀನಿ. ಸೊ ಬೇಗ ಹೋಗಿ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಹೀಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬರ್ತೀನಿ ರೀ. ಶರಣ್ ರೀ.